ನಾಮಕ್ಕೆ ಮಹಿಮೆ ಉಂಟಾಗಲಿ. 200 ವರ್ಷಗಳ ಹಿಂದೆ ಇಬ್ಬರು ವ್ಯಕ್ತಿಗಳು ಏಕಮನಸ್ಸಿನಿಂದ ಕೂಡಿ ಬಂದು ಪ್ರಾರಂಭಿಸಿದ ಒಂದು ದೊಡ್ಡ ಸಂಚಲನದ ಭಾಗವಾಗಿ ಪ್ರಪಂಚದಾದ್ಯಂತ ಸಹೋದರ ಸಭೆಗಳು ಎಂಬುದಾಗಿ ಕರೆಯಲ್ಪಡುವ ಈ ಗುಂಪು ಇವತ್ತಿನ ದಿವಸ ಕಳೆದ 200 ವರ್ಷಗಳಲ್ಲಿ ದೇವರು ಅವರನ್ನು ನಡೆಸಿದಂತಹ ಮಾರ್ಗಗಳನ್ನು ಮತ್ತೊಮ್ಮೆ ಮೆಲುಕು ಹಾಕುತ್ತಾ ಕರ್ತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕಾಗಿ ಕೂಡಿ ಬಂದಂತಹ ಸಂದರ್ಭ. ಕರ್ನಾಟಕ ರಾಜ್ಯದಲ್ಲಿಯೂ ಈ ವಾರದಲ್ಲಿ ಹಲವು ಕಡೆಗಳಲ್ಲಿ ಆ ಪ್ರಾಂತದಲ್ಲಿರುವ ಸಭೆಗಳೆಲ್ಲ ಒಟ್ಟಿಗೆ ಸೇರಿ ಬಂದು ಈ ವಿಷಯವನ್ನು ಅವರು ಗಮನಿಸುತ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ನನಗೂ ಒದಗಿ ಬಂದಂತಹ ಈ ಸಂದರ್ಭಕ್ಕಾಗಿ ನಾನು ಕರ್ತನಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಬಹಳ ವಿಶೇಷವಾಗಿ ನನ್ನ ಗಮನಕ್ಕೆ ಬರುವಂತಹ ಒಂದು ವಿಷಯ, ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಕೆಲವು ಸಭೆಗಳಾದರೂ ಇದರಿಂದ ದೂರ ಉಳಿದರು. ಅದು ನಮ್ಮಲ್ಲಿ ಕೆಲವರಿಗೆ ಗೊತ್ತಿರುವಂತಹ ವಿಷಯ. ಎಲ್ಲ ಪ್ರಾಂತಗಳಲ್ಲಿಯೂ 1, 2, 3 ಸಭೆಗಳು ಇದರಿಂದ ದೂರ ಉಳಿದರು. ಅವರು ಅದಕ್ಕೆ ಹೇಳುವಂತಹ ನ್ಯಾಯ, ಈ ರೀತಿಯಾದ ಆಚರಣೆಗಳಲ್ಲಿ ನಮಗೆ ವಿಶ್ವಾಸವಿಲ್ಲ. ನಾವೆಲ್ಲ ಅಪೋಸ್ತಲರ ಪ್ರಾರಂಭದಿಂದಲೇ ಮುಂದುವರಿದು ಬಂದಂತಹ ಆ ಸಭೆಯ ಅಂಗಗಳಾಗಿದ್ದೇವೆ. ಆದ್ದರಿಂದ ಇಂತಹ ಆಚರಣೆಗಳು, ಆಘೋಷಗಳು ದೇವಜನರ ಮಧ್ಯದಲ್ಲಿ ಇರಬಾರದು ಎಂಬುದಾಗಿ ಆ ವಾದಕ್ಕೆ ಅದರೊಂದಿಗೆ ನಾನು ಒಪ್ಪುತ್ತೇನೆ. ಯಾಕಂದರೆ ಈ ರೀತಿಯಾದಂತಹ ಆಚರಣೆಗಳೆಲ್ಲ ನಮಗೆ ಬೇಡ. ಆದರೆ ಯಾಕೆ ನಾವು ಈ ರೀತಿಯಾಗಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡಿದ್ದೇವೆ ಎಂಬುದಾಗಿ ಕೇಳುವುದಾದರೆ, ಒಂದು ವೇಳೆ ಇವತ್ತು ಇರುವಂತಹ ಇಂದಿನ ಪೀಳಿಗೆ, ಇಂದಿನ ತಲೆಮಾರು ಸುಮಾರು 200 ವರ್ಷಗಳ ಹಿಂದೆ ಏನು ನಡೆಯಿತು, ಹೇಗೆ ಇದು ಪ್ರಾರಂಭವಾಯಿತು, ಈ ಸಂಚಲನ ಹೇಗೆ ಮೂಡಿ ಬಂತು ಎಂಬುದರ ಕುರಿತು ಯಾವ ಅರಿವು ಇಲ್ಲದವರಾಗಿರಬಹುದು. ಆದ್ದರಿಂದ ಆ ಚರಿತ್ರೆಯನ್ನು ಮತ್ತೊಮ್ಮೆ ಅವರ ಗಮನಕ್ಕೆ ತರುವುದಕ್ಕೂ, ಆ ಚರಿತ್ರೆಯು ನಮ್ಮನ್ನು ಮತ್ತೊಮ್ಮೆ ಪ್ರೋತ್ಸಾಹಿಸುವುದಕ್ಕೂ ಎಚ್ಚರಿಸುವುದಕ್ಕೂ, ನಾವು ಅಲ್ಲಿಂದ ಎಲ್ಲಿ ತಪ್ಪಿ ಹೋಗಿದ್ದೇವೆ ಎಂಬುದನ್ನು ಕಂಡುಕೊಂಡು ತಿರುಗಿ ಆತನ ವಾಕ್ಯಕ್ಕೆ ಬರುವುದಕ್ಕೂ ಇದು ಸಹಾಯವಾಗಬೇಕು ಎಂಬ ಒಂದೇ ಉದ್ದೇಶ. ಆದುದರಿಂದಲೇ ಈ ರೀತಿಯಾಗಿ ನಾವು ಕೂಡಿ ಬಂದಿದ್ದೇವೆ. ಪ್ರಾರಂಭವಾಗಿ ನನ್ನ ಗಮನಕ್ಕೆ ಬರುತ್ತಿರುವಂತಹ ಒಂದು ವಾಕ್ಯದ ಒಂದು ಭಾಗವನ್ನು ನಾನು ಓದಿಕೊಳ್ಳುತ್ತೇನೆ. ಅಪೊಸ್ತಲನಾದ ಶ್ರೀ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆಯ 3ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಆತನು ಉಪಯೋಗಿಸುವಂತಹ ಒಂದು ಪದಪ್ರಯೋಗ, ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಒಂದು ವೇಳೆ ಈ ಎಲ್ಲ ಆಚರಣೆಗಳ, ಈ ಎಲ್ಲ ಸಂಭ್ರಮಗಳ ಪ್ರಾಮುಖ್ಯವಾದಂತಹ ಒಂದು ಉದ್ದೇಶವಷ್ಟೇ, ಇದನ್ನು ನಮಗೆ ಕಲಿಸಿಕೊಟ್ಟವರು ಯಾರು ಎಂಬುದನ್ನು ಮತ್ತೊಮ್ಮೆ ನಾವು ನೆನೆಸಿಕೊಳ್ಳಬೇಕು. ಚರಿತ್ರೆಯನ್ನು ಮತ್ತೊಮ್ಮೆ ನಾನು ಆವರ್ತಿಸುವುದಿಲ್ಲ. ಸಹೋದರ ಪ್ರಭುದಾಸ್ ಅವರು ಅದನ್ನು ವಿವರಿಸಿ ಹೇಳಿದ್ದಾರೆ. ಇನ್ನು ಕೆಲವು ಸಹೋದರರು ಮುಂದಿನ ಅಂಶಗಳನ್ನು ಇಲ್ಲಿ ಹೇಳಲಿಕ್ಕಿದ್ದಾರೆ. ಆದರೆ ನಾವು ನೆನೆಸಿಕೊಳ್ಳಬೇಕಾದದ್ದು, ಇದನ್ನು ಪ್ರಾರಂಭಿಸಿದಂತಹ ವ್ಯಕ್ತಿಗಳು ಯಾರು ಸಮಾಜದಲ್ಲಿ ಯಾರಿಗೂ ಬೇಡವಾದವರು, ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟವರು, ಬೇರೆ ಕೆಲಸವಿಲ್ಲದವರೂ ಆಗಿರಲಿಲ್ಲ. ಅವರೆಲ್ಲ ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದುಕೊಂಡು ತಮ್ಮ ಉದ್ಯೋಗಗಳಲ್ಲಿ ಮುಂದುವರಿಯುವವರಾಗಿದ್ದರು. ವೈದ್ಯರಾಗಿದ್ದವರಿದ್ದರು, ಡೆಂಟಿಸ್ಟ್ ಆಗಿದ್ದವರಿದ್ದರು, ಇನ್ನು ನ್ಯಾಯವಾದಿಗಳಾಗಿದ್ದವರಿದ್ದರು, ಕ್ಲರ್ಜಿಮೆನ್ ಆಗಿದ್ದವರಿದ್ದರು. ಹೀಗೆ ಇವರೆಲ್ಲ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿಗಳೇ. ಆದರೆ ದೇವರ ವಾಕ್ಯದಿಂದ ಯಾವಾಗ ಅಂದು ಪ್ರಬಲವಾಗಿದ್ದಂತಹ ಆಂಗ್ಲಿಕನ್ ಚರ್ಚ್ ಅಥವಾ ಚರ್ಚ್ ಆಫ್ ಇಂಗ್ಲೆಂಡ್ ಅಥವಾ ಈ ರೀತಿಯಾಗಿರುವಂತಹ ಮೇನ್ಲೈನ್ ಚರ್ಚಸ್ ದೂರ ಹೋಗಿದೆ ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡಾಗ ಇನ್ನು ಒಂದೇ ಒಂದು ಮಾರ್ಗ, ಬ್ಯಾಕ್ ಟು ದ ಬೈಬಲ್, ತಿರುಗಿ ಸತ್ಯವೇದಕ್ಕೆ ಬರಬೇಕು ಎಂಬಂಥದ್ದು. ನಾವು ಮನುಷ್ಯನ ಚರಿತ್ರೆಯನ್ನು ನೋಡುವುದಾದರೆ, ದೇವರು ಮನುಷ್ಯನನ್ನು ಸೃಷ್ಟಿಸಿದ ಕಾಲದಿಂದ ಯಾವಾಗಲೂ ಒಂದು ಕಾಲಘಟ್ಟದ ನಂತರ ಒಂದು ಆತ್ಮೀಕ ಅವನತಿ ಮನುಷ್ಯನ ಜೀವಿತದಲ್ಲಿ ಉಂಟಾಗಿದೆ. ಅದು ಆದಮನ ಕಾಲದಿಂದಲೇ ನಾವು ನೋಡುವವರಾಗಿದ್ದೇವೆ. ಆದಮನನ್ನು ದೇವರು ಸೃಷ್ಟಿಸಿದಾಗ
ದೇವರ ಸ್ವರೂಪಕ್ಕೆ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಿದನು. ಅವನೊಂದಿಗೆ ದೇವರಿಗೆ ಅನ್ಯೋನ್ಯತೆ ಇತ್ತು. ಆಮೇಲೆ ಕಾಲಘಟ್ಟವನ್ನು ನಾವು ನೋಡುತ್ತಾ ಬರುವಾಗ, ಸುಮಾರು ನೋಹನ ಕಾಲಕ್ಕೆ ನಾವು ಬರುವಾಗ, ಆತ್ಮಿಕವಾದ ಒಂದು ದೊಡ್ಡ ಅವನತಿ ಮನುಕುಲದಲ್ಲಿ ಉಂಟಾಗಿತ್ತು ಎಂಬುದಾಗಿ ನೋಡುವವರಾಗಿದ್ದೇವೆ. ಅಲ್ಲಿ ದೇವರು ನೋಹನ ಮುಖಾಂತರವಾಗಿ ಒಂದು ಹೊಸ ಪ್ರಾರಂಭವನ್ನು ಆತನು ಕೊಟ್ಟನು. ಅಲ್ಲಿಂದ ಮತ್ತೊಮ್ಮೆ ಒಂದು ಆತ್ಮಿಕ ಸಂಚಲನ ಮೂಡಿ ಬಂತು. ಆದರೆ ಚರಿತ್ರೆಯನ್ನು ಕಲಿಯುತ್ತಾ ಬರುವಾಗ, ಸುಮಾರು ಅಬ್ರಹಾಮನ ಕಾಲಕ್ಕೆ ಬಂದಂತಹ ಘಟನೆ ಸಂದರ್ಭದಲ್ಲಿ ದೇವಜನರು ಮತ್ತೊಮ್ಮೆ ಆತ್ಮಿಕವಾಗಿ ಅವನತಿ ಹೊಂದಿ ದೇವರೊಂದಿಗೆ ಸಂಬಂಧವಿಲ್ಲದಂತಹ ಒಂದು ಸ್ಥಿತಿಗೆ ಅವರು ಬಂದೊದಗಿದ್ದರು. ಆ ಸಂದರ್ಭದಲ್ಲಿಯೇ ದೇವರು ಅಬ್ರಹಾಮನನ್ನು ಕರೆದು ಬೇರ್ಪಡಿಸಿ ಅವನ ಮುಖಾಂತರವಾಗಿ ಒಂದು ದೊಡ್ಡ ಆತ್ಮಿಕ ಸಂಚಲನವನ್ನ ದೇವರು ಪ್ರಾರಂಭಿಸಿದನು ಎಂಬುದಾಗಿ ನೋಡುತ್ತೇವೆ. ಹಾಗೆ ಪ್ರಾರಂಭವಾದ ಆ ಸಂಚಲನವು ಅನೇಕ ವರ್ಷಗಳಾದ ಮೇಲೆ, ಒಂದು ವೇಳೆ ಮೋಶೆನ ಕಾಲಘಟ್ಟಕ್ಕೆ ನಾವು ಬರುವಾಗ, ಆ ಮೋಶೆನ ಮುಖಾಂತರ ಧರ್ಮಶಾಸ್ತ್ರವೆಲ್ಲ ಕೊಡಲ್ಪಟ್ಟಿತು. ಇವರನ್ನ ಸೆರೆಯಿಂದ ಬಿಡಿಸಿಕೊಂಡು ಬರುವುದಕ್ಕೆ ಮೋಶೆಯನ್ನು ಆತನು ಕಳಿಸಿದನು. ಮತ್ತೊಂದು ಆತ್ಮಿಕ ಸಂಚಲನ ಅಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ನೋಡುವರಾಗಿದ್ದೇವೆ. ಆದರೆ ಕಾಲಕ್ರಮೇಣ ನಾವು ನೋಡುವಾಗ ಅದು ಸಹ ಪೂರ್ಣವಾಗಿ ಅವನತಿ ಹೊಂದಿತು. ಹೀಗೆ ಏನೂ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಆ ಪಂಚಾಶತ್ಮ ದಿನದಲ್ಲಿ ಹೊಸ ಒಡಂಬಡಿಕೆಯ ಸ್ಥಾಪನೆಯಾಗಿ ಆ ಮೂಲಕವಾಗಿ ಒಂದು ಹೊಸ ಸಂಚಲನವನ್ನು ದೇವರು ತಾನೇ ಪ್ರಾರಂಭಿಸಿದನು. ಆ ಸಭೆಯ ಚರಿತ್ರೆಯನ್ನು ನಾವು ಕೇಳುತ್ತಾ ಬಂದಿದ್ದೇವೆ. ಅದನ್ನು ನಾವು ಸ್ವಲ್ಪ ದೀರ್ಘವಾಗಿ ನೋಡುವುದಾದರೆ, ಸರಿಯಾಗಿ ಪ್ರಾರಂಭವಾದಂತಹ ಅಪೋಸ್ತಲಿಕ ಸಭೆಗಳು ಸುಮಾರು 16ನೇ ಶತಮಾನಕ್ಕೆ ಬಂದಾಗ ಪೂರ್ಣವಾಗಿ ಆತ್ಮಿಕ ಅವನತಿ ಹೊಂದಿದಂತಹ ಒಂದು ಸಂದರ್ಭವಿತ್ತು. ಆ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ಅವರ ಮುಖಾಂತರವಾಗಿ ನಡೆದ ರಿಫಾರ್ಮೇಷನ್ ಮುಖಾಂತರವಾಗಿ ಈ ಪ್ರೊಟೆಸ್ಟೆಂಟ್ ಮೂವ್ಮೆಂಟ್, ಅದರ ಬಗ್ಗೆ ಸಹೋದರರು ನಮಗೆ ವಿವರಿಸಿ ಹೇಳಿದ್ದಾರೆ. ಈಗ ಅಂದು ಪ್ರಾರಂಭವಾದಂತಹ ಆ ಒಂದು ಸಂಚಲನವನ್ನು ನಾವು ನೋಡುವುದಾದರೆ, ಅವರಿಗೆ ವಾಕ್ಯವನ್ನು ಸ್ವಯಂ ಓದಿ ತಿಳಿದುಕೊಂಡು ಅದಕ್ಕನುಗುಣವಾಗಿ ಜೀವಿಸುವುದಕ್ಕೆ ಸ್ವಾತಂತ್ರ್ಯವಿದ್ದದ್ದರಿಂದ ಈ ಪ್ರೊಟೆಸ್ಟೆಂಟ್ ಗುಂಪುಗಳಲ್ಲಿ ನೂರಾರು ಪಂಗಡಗಳು ಸೇರಿಕೊಂಡವು. ಒಂದು ವೇಳೆ ಇಂದು ನಾವು ನೋಡುವುದಾದರೆ ಒಂದು 3000ಕ್ಕಿಂತಲೂ ಹೆಚ್ಚು ಪಂಗಡಗಳು ಪ್ರೊಟೆಸ್ಟೆಂಟ್ ಗ್ರೂಪಿನಲ್ಲಿ ಬರುವಂಥದ್ದು ಲೋಕದಲ್ಲಿರಬಹುದು. ಆದರೆ ರೋಮನ್ ಕ್ಯಾಥಲಿಕ್ ಸಭೆ ಇಂದು ಏಕವಾಗಿ ನಿಂತಿದೆ. ಯಾಕಂದ್ರೆ ಏಕ ವ್ಯಕ್ತಿಯ ನಿಯಂತ್ರಣದಲ್ಲಿ ಅದು ಇರುವುದರಿಂದ. ಏನೇ ಇರಲಿ, ಹೀಗೆ ಪ್ರಾರಂಭವಾದಂತಹ ಉತ್ತಮ ದೃಷ್ಟಿಯಿಂದ ದರ್ಶನದಿಂದ ಪ್ರಾರಂಭವಾದಂತಹ ಈ ಪ್ರೊಟೆಸ್ಟೆಂಟ್ ಸಭೆಗಳು ಸಹ ಸುಮಾರು 19ನೇ ಶತಮಾನದ ಪ್ರಾರಂಭ ಘಟ್ಟಕ್ಕೆ ಬಂದಾಗ ಅದು ಆತ್ಮಿಕ ಅವನತಿಯನ್ನ ಹೊಂದಿದಂತಹ ಒಂದು ಪರಿಸ್ಥಿತಿ ಎಂಬುದಾಗಿ ನೋಡುತ್ತೇವೆ. ಆ ಸಂದರ್ಭದಲ್ಲಿ ಈ 1825 ಅಂದರೆ 19ನೇ ಶತಮಾನದ ಪ್ರಾರಂಭದ ದಶಕಗಳಲ್ಲಿ ಈ ಒಂದು ಬ್ರದರನ್ ಮೂವ್ಮೆಂಟ್ ಅಥವಾ ಸಹೋದರ ಸಭೆಗಳ ಸಂಚಲನ ಎಂಬಂತಹ ಈ ಒಂದು ಸಂಚಲನವು ಮೂಡಿ ಬಂತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಈ ಸಂಚಲನವನ್ನು ನಾವು ಇಂದು ನೆನಪಿಗೆ ತಂದುಕೊಳ್ಳುತ್ತಿರುವಾಗ ನಾವು ಗಮನಿಸಬೇಕಾದಂತಹ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಇದು ಪ್ರಾರಂಭವಾದಂತಹ ಸ್ಥಳಗಳಲ್ಲಿ ಒಂದು ದೊಡ್ಡ ಆತ್ಮೀಕ ಅಧಪತನವು ಅಥವಾ ಅವನತಿಯು ಇಂದು ಉಂಟಾಗಿದೆ. ನಾವು ಚರಿತ್ರೆಯನ್ನು ನೋಡುವುದಾದ್ರೆ ಐರ್ಲೆಂಡ್ನಲ್ಲಿರುವಂತಹ ಡಬ್ಲಿನ್ನಲ್ಲಿ ಇದು ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡಿದ್ದೇವೆ. ಅಲ್ಲಿ ಸಾವಿರಾರು ಜನರು ಈ ನಂಬಿಕೆಗೆ ಬಂದು ಅವರು ಸ್ಥಳೀಯ ಸಭೆಗಳಾಗಿ ಕೂಡಿ ಬರುತ್ತಾ ಇದ್ದರು. ಆಮೇಲೆ ಇಂಗ್ಲೆಂಡ್ನಲ್ಲಿಯೂ ಇದು ಪ್ರಬಲವಾಯಿತು ಎಂಬುದಾಗಿ ನೋಡುತ್ತೇವೆ. ಆದರೆ ಈಗಿನ ಪರಿಸ್ಥಿತಿಗಳನ್ನು ನಾವು ನೋಡುವುದಾದರೆ ಆ ಕಾಲಘಟ್ಟದಲ್ಲಿ ಇದ್ದಂತಹ ಅನೇಕ ಸಭಾ ಕೂಡಿ ಬರೋಣದ ಆಲಯಗಳು ಸೇರಿ ಬರುವುದಕ್ಕೆ ಜನವಿಲ್ಲ ಎಂಬಂಥದ್ದು ಮಾತ್ರವಲ್ಲ, ಅದನ್ನು ನಿಭಾಯಿಸಿಕೊಂಡು ಹೋಗುವುದಕ್ಕೆ ದುಡ್ಡು ಕೊಡುವುದಕ್ಕೂ ಜನವಿಲ್ಲದ ಕಾರಣದಿಂದ ಅದನ್ನು ಹರಾಜು ಮಾಡಿ ಹೊರಗಿನವರು ಹರಾಜು ತೆಗೆದುಕೊಂಡು ಅದನ್ನು ಬಾರ್ಗಳಾಗಿಯೂ ಪಬ್ಗಳಾಗಿಯೂ ಇನ್ನು ಕೆಲವು ಮಾಸ್ಕ್ಗಳಾಗಿಯೂ ಅವರು ಪರಿವರ್ತಿಸಿದ್ದಾರೆ. ನಾನು ಈ ವಿಷಯವನ್ನು ಇಲ್ಲಿ ಯಾಕೆ ಹೇಳುತ್ತಾ ಇದ್ದೇನೆ ಎಂಬುದಾಗಿ ಕೇಳಿದರೆ, ಈ ಸಂಚಲನವು ಪ್ರಾರಂಭವಾಗಿ ಸುಮಾರು 200 ವರ್ಷಗಳ ಒಳಗೆ ಒಂದು ದೊಡ್ಡ ಆತ್ಮಿಕ ಅವನತಿ ಅಲ್ಲಿ ಉಂಟಾಗಿದೆ ಎಂಬುದನ್ನು ನಾವು ನೋಡುತ್ತೇವೆ. ಕ್ರೈಸ್ತ ಸಭೆಗಳ ಚರಿತ್ರೆಯನ್ನು ನಾವು ನೋಡುವುದಾದರೆ ಯಾವುದೇ ಒಂದು ಹೊಸ ಸಂಚಲನ ಮೂಡಿ ಬಂದಾಗ ಅದರ ಒಂದು ಆಯುಷ್ಕಾಲ ಎಂಬಂಥದ್ದು ಒಂದು ವೇಳೆ 200 ವರ್ಷ ಗರಿಷ್ಠವಾದದ್ದು. ಆ ರೀತಿಯಾಗಿ ನೋಡುವುದಾದರೆ ಈ 200 ವರ್ಷಗಳು ಮುಗಿಯಿತು, ಇದನ್ನು ನೆನಪಿಗೆ ತಂದುಕೊಳ್ಳುವುದಕ್ಕೋಸ್ಕರ ನಾವು ಕೂಡಿ ಬಂದಾಗ ಚರಿತ್ರೆ ಪ್ರಕಾರ ನೋಡುವುದಾದರೆ ಒಂದು ದೊಡ್ಡ ಅವನತಿಗೆ ಸಮಯವಾಗಿದೆ.
ಈ ಒಂದು ಗುಂಪು ಇನ್ನು ನೆಲೆ ನಿಲ್ಲುತ್ತದೋ ಎಂಬಂತಹ ಒಂದು ಸಂಶಯವೇ ಜನರ ಹೃದಯದಲ್ಲಿ ಮೂಡಿ ಬರುತ್ತಿರುವುದನ್ನು ನಾವು ನೋಡುವರಾಗಿದ್ದೇವೆ. ಅದರ ಅನೇಕ ಕುರುಹುಗಳು ಇಂದು ಅನೇಕ ಬ್ರದರನ್ ಸಭೆಗಳಲ್ಲಿ ಕಂಡು ಬರುತ್ತಾ ಇದೆ. ನಾವು 200 ವರ್ಷಗಳ ಪಾರಂಪರ್ಯವನ್ನು, ಚರಿತ್ರೆಯನ್ನು ಅಂದಿದ್ದಂತಹ ದೇವಜನರ ಪ್ರಾರಂಭಿಕರಾಗಿ ಇದಕ್ಕೋಸ್ಕರ ಮುಂದೆ ಬಂದಂಥವರ ಸಮರ್ಪಣೆಯನ್ನು ನೆನೆಸಿಕೊಳ್ಳುವಾಗ, ಹೀಗೆ ನೆನೆಸಿಕೊಳ್ಳುವವರ ಮಧ್ಯದಲ್ಲಿಯೇ ಇಂದು ಅಂದು ಇಲ್ಲದೆ ಇದ್ದಂಥದ್ದು ಅಥವಾ ದೇವರ ವಾಕ್ಯಕ್ಕೆ ಯಾವ ಹೊಂದಾಣಿಕೆಯೂ ಇಲ್ಲದಂತಹ ಹೊಸ ಪದ್ಧತಿಗಳು ಬ್ರದರನ್ ಸಭೆಗಳು ಎಂಬುದಾಗಿ ಕರೆಯಲ್ಪಡುವ ಸಭೆಗಳಲ್ಲಿ ಉಂಟಾಗಿದೆ ಎಂಬುದಾಗಿ ನಾನು ಹೇಳಿದರೆ ಅದು ತಪ್ಪಾಗಲಾರದು. ಇದು ಸ್ಥಳೀಯ ಸಭೆಗಳು ಸ್ವಾತಂತ್ರ್ಯವಾದುದರಿಂದ ನಮಗೆ ಹೇಗೆ ಬೇಕಾದರೂ ಮಾಡಬಹುದು, ನಮ್ಮನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ. ಅಂತಹ ಒಂದು ಧೋರಣೆ ನಮ್ಮ ಮಧ್ಯದಲ್ಲಿಯೂ ಬಂದು ಒದಗಿದೆ ಎಂಬುದಾಗಿ ನಾವು ಇಲ್ಲಿ ನೆನೆಸಿಕೊಳ್ಳಬಹುದಾಗಿದೆ. ಅದರಿಂದ ಈ ಸಭಾ ಚರಿತ್ರೆಯನ್ನು ನಾವು ಕಲಿಯುವಾಗ ಈ 2 ವ್ಯಕ್ತಿಗಳು ಕೂಡಿ ಬಂದು ಅವರ ಮುಖಾಂತರವಾಗಿ ಪ್ರಾರಂಭವಾದದ್ದು ಒಂದು ದೊಡ್ಡ ಸಂಚಲನವಾಗಿ ಇಂದು ಪ್ರಪಂಚದಾದ್ಯಂತ ಬ್ರದರನ್ ಸಭೆಗಳು, ಸಹೋದರ ಸಭೆಗಳು ಎಂಬುದಾಗಿ ಕರೆಯಲ್ಪಡುವ ಈ ಸಭೆಗಳಿಗೆ ಕೆಲವು ವಿಶೇಷವಾದಂತಹ ವೈಶಿಷ್ಟ್ಯತೆಗಳಿದೆ ಎಂಬುದನ್ನು ನಾವು ಇಲ್ಲಿ ನೆನೆಸಿಕೊಳ್ಳಬೇಕು. ಯಾಕೆ ಈ ಒಂದು ಸಂಚಲನ ಅಲ್ಲಿ ಮೂಡಿ ಬಂತು ಎಂಬುದಾಗಿ ನಾವು ನೋಡುವುದಾದರೆ 1825ರಲ್ಲಿ ನಾವು ನೋಡುವುದಾದರೆ ತಿರುಗಿ ಸತ್ಯವೇದದ ತತ್ವಗಳಿಗೆ ನಾವು ಬರಬೇಕು. ಅಪೋಸ್ತಲರ ಬೋಧನೆಗಳನ್ನು, ಅಪೋಸ್ತಲರ ವಾಡಿಕೆಗಳನ್ನು ನಾವು ಪಾಲಿಸಿಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ಒಂದು ಹೊಸ ಪ್ರಾರಂಭವನ್ನು ನಾವು ಗುರುತಿಸಬೇಕು ಎಂಬಂತ ಏಕೈಕ ಉದ್ದೇಶ ಮಾತ್ರವೇ ಅವರ ಹೃದಯದಲ್ಲಿತ್ತು. ಅವರು ಒಟ್ಟಿಗೆ ಸೇರಿ ಬಂದು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದಕ್ಕೆ ಅವರು ಪ್ರಾರಂಭಿಸಿದರು. ಹೀಗೆ ದೇವರು ಅವರಿಗೆ ತೋರಿಸಿಕೊಟ್ಟಂತಹ ವಿಷಯಗಳನ್ನು ಅವರು ಅಳವಡಿಸುತ್ತಾ ಮುಂದೆ ಈ ಬ್ರದರನ್ ಸಭೆಗಳು ಅಥವಾ ಸಹೋದರ ಸಭೆಗಳು ಮೂಡಿ ಬಂದಂತಹ ಸಂದರ್ಭದಲ್ಲಿ ಅನೇಕ ವೈಶಿಷ್ಟ್ಯತೆಗಳು ಈ ಸಭೆಗಳಲ್ಲಿ ನಾವು ಕಾಣುವರಾಗಿದ್ದೇವೆ. ನನ್ನ ಮುಂದೆ ಇರುವಂತಹ ಸ್ವಲ್ಪ ಸಮಯದಲ್ಲಿ ಈ ಸಹೋದರ ಸಭೆಗಳ ವೈಶಿಷ್ಟ್ಯತೆಗಳು ಅಥವಾ ದ ಡಿಸ್ಟಿಂಕ್ಟಿವ್ ಆಫ್ ದ ಬ್ರದರನ್ ಚರ್ಚಸ್, ಯಾಕೆ ಇದರಲ್ಲಿ ಇಷ್ಟೊಂದು ಪ್ರತ್ಯೇಕತೆ ಇದೆ ಎಂಬುದನ್ನು ಕೆಲವು ಅಂಶಗಳನ್ನು ವಾಕ್ಯದ ಆಧಾರದಲ್ಲಿ ನಿಮ್ಮ ಗಮನಕ್ಕೆ ತರುವುದಕ್ಕೆ ನಾನು ಇಷ್ಟಪಡುವನಾಗಿದ್ದೇನೆ. ಈ ಬ್ರದರನ್ ಸಭೆಗಳನ್ನು ನಾವು ನೋಡುವುದಾದರೆ ಬೇರೆ ಯಾವುದೇ ಸಭೆಗಳಿಗಿಂತಲೂ ಪಂಗಡಗಳಿಗಿಂತಲೂ ವ್ಯತ್ಯಸ್ತರಾದಂತಹ ಒಂದು ಗುಂಪು. ಅದು ವ್ಯಕ್ತವಾಗಿ ನಮಗೆಲ್ಲ ಗೊತ್ತಿರುವಂಥದ್ದಾಗಿದೆ. ನಾನು ಕೆಲವು ವರ್ಷಗಳ ಹಿಂದೆ ಒಬ್ಬ ಸಹೋದರರು, ಕೇರಳದಲ್ಲಿರುವಂತಹ ಒಂದು ಅನೇಕ ದೊಡ್ಡ ಕ್ರೂಸೇಡ್ಗಳನ್ನು ನಡೆಸುವಂತಹ ಒಬ್ಬ ಸಹೋದರರು, ಅವರು ಎಲ್ಲ ಸಭೆಗಳನ್ನು ಕೂಡಿಸಿ ದೊಡ್ಡ ಕೂಟಗಳನ್ನೆಲ್ಲ ಏರ್ಪಡಿಸುತ್ತಾರೆ. ಅವರು ಒಮ್ಮೆ ನನ್ನನ್ನು ಕರೆದು ಕೇಳಿದರು, ಬ್ರದರ್, ಮುಂದಿನ ವರ್ಷದ ನಮ್ಮ ಕ್ರೂಸೈಡ್ಗೆ ನೀವು ಸಂದೇಶಕರಾಗಿ ಬರಬೇಕು. ನಾನು ಅವರೊಡನೆ ಕೇಳಿದೆ, ಇದನ್ನು ಯಾರು ನಡೆಸುವವರು ಎಂಬುದಾಗಿ. ಅವರು ಹೇಳಿದರು, ಈ ಪಟ್ಟಣದಲ್ಲಿರುವ ಎಲ್ಲ ಸಭೆಗಳು ಒಟ್ಟಿಗೆ ಸೇರಿ ನಡೆಸುವಂತಹ ಒಂದು ಕೂಟ ಇದು. ಸುಮಾರು 10,000 ಜನರು ಕೂಡಿ ಬರುತ್ತಾರೆ. ಅವರಿಗೆ ಸುವಾರ್ತೆ ಹೇಳಲಿಕ್ಕಿರುವಂತಹ ಒಂದು ದೊಡ್ಡ ಅವಕಾಶ ಎಂಬುದಾಗಿ ಹೇಳಿದರು. ಆಗ ನಾನು ಮತ್ತೊಮ್ಮೆ ಅವರೊಡನೆ ಕೇಳಿದೆ, ಎಲ್ಲ ಸಭೆಗಳು ಕೂಡುತ್ತಾರೆ ಎಂಬುದಾಗಿ. ಅವರು ಹೇಳಿದ್ರು, ಎಲ್ಲ ಸಭೆ ಕೂಡುತ್ತಾರೆ, ಒಂದು ಸಣ್ಣ ಸಭೆ ಮಾತ್ರ ಈ ಪಟ್ಟಣದ ಒಂದು ಮೂಲೆಯಲ್ಲಿದೆ, ಬ್ರದರನ್ ಎಂಬುದಾಗಿ, ಅವರು ಮಾತ್ರ ನಮ್ಮ ಜೊತೆ ಕೂಡೋದಿಲ್ಲ ಎಂಬುದಾಗಿ. ನಾನು ಆಗ ಇವರೊಡನೆ ಹೇಳಿದೆ, ಬ್ರದರ್, ಹಾಗಾದ್ರೆ ನಾನು ಬರೋದಿಲ್ಲ ಇದಕ್ಕೆ. ಏನಾಯ್ತು ಬ್ರದರ್? ಆಗ ನಾನು ಹೇಳಿದೆ, ನೀವು ಹೇಳಿದ ಆ ಸಣ್ಣ ಗುಂಪು, ನಾನು ಅದಕ್ಕೆ ಸೇರಿದವನು ಎಂಬುದಾಗಿ. ನಾನು ಯಾಕೆ ಒಂದು ಉದಾಹರಣೆ ಹೇಳಿದೆ ಎಂಬುದಾಗಿ ಕೇಳಿದರೆ, ಬೇರೆ ಕಡೆ ಹೋಗಿ ಸುವಾರ್ತೆ ಪ್ರಸಂಗ ಮಾಡಬಾರದು ಎಂಬುದಾಗಿ ಅಲ್ಲ. ಅಂದ್ರೆ ನಾವು ಚರಿತ್ರೆಯನ್ನು ಕಲಿಯುತ್ತಾ ಬರುವುದಾದರೆ ಈ ಬ್ರದರನ್ ಸಭೆಗಳು ಯಾವಾಗಲೂ ಬೇರೆ ಸಭೆಗಳಿಂದ ವಿಭಿನ್ನವಾಗಿಯೇ ನಿಂತದ್ದಾಗಿದೆ. ನೀವು ಯಾವುದೇ ಸಭೆಯಿಂದ ಯಾವ ಸಭೆಗೆ ಹೋದರೂ ಯಾರಿಗೂ ಯಾವ ಸಮಸ್ಯೆ ಇಲ್ಲ. ಬ್ರದರನ್ ಸಭೆಗೆ ಹೋದ ಕೂಡಲೇ ಕೆಲವರಿಗೆ ಅದನ್ನು ತಾಳಿಕೊಳ್ಳಿಕ್ಕೆ ಆಗೋದಿಲ್ಲ. ಏನೋ ಒಂದು ವೈಶಿಷ್ಟ್ಯತೆ ನಮಗಿದೆ. ಅದು ಏನು ಎಂಬುದನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳಿದುಕೊಳ್ಳಬೇಕು. ಅದನ್ನು ಕಾಪಾಡಿಕೊಂಡು ಮುಂದೆ ಹೋಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಬೇಕು. ಈ ವೈಶಿಷ್ಟ್ಯತೆಗಳಲ್ಲಿ ಮೊದಲನೇದಾಗಿ ನಾನು ಹೇಳುವುದಕ್ಕೆ ಇಷ್ಟಪಡುವಂಥದ್ದು, ಯಾವುದೇ ಪಂಥೀಯ ಅಥವಾ ಪಂಗಡ ನಾಮ ಇಲ್ಲದಂತಹ ಒಂದು ಸಭಾ ವಿಭಾಗ, ಅಂದ್ರೆ ಡಿನಾಮಿನೇಷನಲ್ ನೇಮ್, ಅಂತಹ ಯಾವ ಹೆಸರು ನಮಗಿಲ್ಲ. ನಾವು ಇದರ ಪ್ರಾರಂಭಿಕ ಚರಿತ್ರೆಯನ್ನು ನೋಡುತ್ತಾ ಬರುವುದಾದರೆ ಅವರು ಯಾವುದೇ ಹೆಸರನ್ನು ಅವರಿಗೋಸ್ಕರ ಇಟ್ಟುಕೊಂಡಿರಲಿಲ್ಲ.
1930-31 ಸಮಯಕ್ಕೆ ಪ್ಲಿಮೋತ್ನಲ್ಲಿಯೂ ಇಂಗ್ಲೆಂಡ್ನಲ್ಲಿಯೂ ಇದು ಪ್ರಬಲವಾಗಿ ಬಂದಂತಹ ಸಂದರ್ಭದಲ್ಲಿ ಒಂದು ವೇಳೆ ಅಂದಿದ್ದಂತಹ ಸ್ಥಳೀಯ ಸಭೆಗಳಲ್ಲಿ ಅತಿ ದೊಡ್ಡ ಸಭೆಯಾಗಿ ಮೂಡಿ ಬಂದಂತಹ ಸಭೆ ಪ್ಲಿಮೋತ್ನಲ್ಲಿದ್ದಂತಹ ಸಭೆ ಆದುದರಿಂದ ಬ್ರದರನ್ ಫ್ರಮ್ ಪ್ಲಿಮೋತ್ ಅಥವಾ ಪ್ಲಿಮೋತ್ ಬ್ರದರನ್ ಎಂಬಂತ ಹೆಸರು ಇವರಿಗೆ ಬಂತು. ಹಾಗೆಯೇ ಈ ಬ್ರದರನ್ ಎಂಬಂತ ಹೆಸರು ಇವರಿಗೆ ಬಂದದ್ದಾಗಿದೆ. ನಾವು ಸತ್ಯವೇದವನ್ನು ನೋಡುವುದಾದರೆ ಅಪೋಸ್ತಲರು ಅಥವಾ ಸತ್ಯವೇದದಲ್ಲಿರುವಂತಹ ಅನೇಕರು ದೇವಜನರನ್ನ ಸಂಬೋಧಿಸುವಾಗ ಬ್ರದರನ್, ಸಹೋದರರೇ ಎಂಬುದಾಗಿ ಅವರು ಹೇಳುವ ಪದವನ್ನು ನೋಡುತ್ತೇವೆ. ಅದೇ ಒಂದು ನಾಮವನ್ನ ಇವರು ತೆಗೆದುಕೊಂಡಿದ್ದಾರೆ. ಇದು ಇವರಾಗಿ ನಾವು ಬ್ರದರನ್ ಎಂಬುದಾಗಿ ಹೇಳಿಕೊಂಡದ್ದಲ್ಲ, ಇವರು ಜೀವಿತದಿಂದ ಗಳಿಸಿಕೊಂಡಂತಹ ಒಂದು ನಾಮವಾಗಿದೆ ಈ ಬ್ರದರನ್ ಎಂಬಂಥದ್ದು. ದುರದೃಷ್ಟವಶಾತ್ ಇಂದು ಇದು ಒಂದು ಪಂಗಡವಾಗಿ ಪರಿವರ್ತಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿದರೆ ಅದು ತಪ್ಪಾಗಲಾರದು. ಆದರೆ ಇದು ಅವರಾಗಿ ನಾವು ಬ್ರದರನ್ ಎಂಬುದಾಗಿ ಹೇಳಿಕೊಂಡದ್ದಲ್ಲ. ಯಾಕಂದ್ರೆ ದೇವಜನರ ಗುಂಪುಗಳನ್ನು, ಸಭೆಗಳನ್ನು ಪ್ರಾರಂಭದಿಂದ ನಾವು ಕಲಿಯುತ್ತಾ ಬರುವುದಾದರೆ ಅವರು ಅವರಿಗೋಸ್ಕರ ಯಾವುದೇ ಒಂದು ಹೆಸರನ್ನು ತೆಗೆದುಕೊಳ್ಳಲಿಲ್ಲ. ಇಂದು ಅನೇಕ ಹೆಸರುಗಳಿಂದ ಗುರುತಿಸಲ್ಪಟ್ಟಿರುವ ಸಭೆಗಳು ಧಾರಾಳವಾಗಿದೆ. ನಾವು ಉದಾಹರಣೆಗೆ ಅಪೊಸ್ತಲರ ಕೃತ್ಯಗಳ 11ನೇ ಅಧ್ಯಾಯದ 26ನೇ ವಾಕ್ಯವನ್ನು ಓದುವುದಾದರೆ, ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು ಎಂಬುದಾಗಿ ನೋಡುತ್ತೇವೆ. ನಾವು ಕ್ರೈಸ್ತರು ಎಂಬುದಾಗಿ ಅವರು ಹೋಗಿ ಹೇಳಿಕೊಂಡದ್ದಲ್ಲ, ಅವರ ಜೀವಿತದಿಂದ ಅವರು ಗಳಿಸಿಕೊಂಡಂತಹ ಒಂದು ಹೆಸರಾಗಿದೆ ಈ ಕ್ರೈಸ್ತರು ಎಂಬಂಥದ್ದು. ಅದೇ ಒಂದು ಮಾದರಿಯನ್ನೇ ಈ 825ರಲ್ಲಿ ನಡೆದಂತಹ ಈ ಒಂದು ಸಂಚಲನದಲ್ಲಿ ಪಾಲ್ಗೊಂಡವರಿಗೂ ದೊರಕಿದೆ. ಅವರಾಗಿ ಹೇಳಿಕೊಂಡ ಒಂದು ಹೆಸರಲ್ಲ, ಆದರೆ ಅವರ ಜೀವಿತದಿಂದ ಗಳಿಸಿಕೊಂಡದ್ದು ಬ್ರದರನ್ ಅಟ್ ಪ್ಲಿಮತ್ ಅಥವಾ ಪ್ಲಿಮತ್ ಬ್ರದರನ್ ಎಂಬುದಾಗಿ. ಆದ್ರಿಂದ ಈ ಬ್ರದರನ್ ಸಭೆಗಳು ಎಂಬಂಥದ್ದು ಯಾವ ಕಾರಣದಿಂದಲೂ ಒಂದು ಪಂಗಡವಲ್ಲ ಅಥವಾ ಒಂದು ಪಂಥವಲ್ಲ, ಒಂದು ಡಿನಾಮಿನೇಷನ್ ಅಲ್ಲ. ಅವರನ್ನು ಗುರುತಿಸುವುದಕ್ಕೋಸ್ಕರ ಮಾತ್ರ ಇಟ್ಟುಕೊಂಡಿರುವಂಥದ್ದು. ಆದರೆ ಇವತ್ತಿನ ದಿವಸಗಳಲ್ಲಿ ಬ್ರದರನ್ ಎಂಬಂತಹ ಪದ ಕೆಲವು ಕಡೆಗಳಲ್ಲಿ ಅನೇಕ ತಪ್ಪು ಧೋರಣೆಗಳನ್ನು ಮೂಡಿಸುವಂಥದ್ದಾಗಿದೆ. ಉದಾಹರಣೆಗೆ ನಾನು ಆಸ್ಟ್ರೇಲಿಯಾಕ್ಕೆ ಸೇವೆಗೋಸ್ಕರ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕೆಲವು ಸಹೋದರರು ಮೊದಲನೇದಾಗಿ ನನಗೆ ಕೊಟ್ಟಂತಹ ಒಂದು ಎಚ್ಚರಿಕೆ, ನೀವು ಯಾವ ಸಭೆಯವರು ಎಂಬುದಾಗಿ ಯಾರಾದರೂ ಕೇಳಿದರೆ ಬ್ರದರನ್ ಎಂಬುದಾಗಿ ಹೇಳಬೇಡಿರಿ. ನಾನು ಕೇಳಿದೆ ಯಾಕೆ? ಯಾಕೆಂದ್ರೆ ಈ ರಾಜ್ಯದಲ್ಲಿ ಬ್ರದರನ್ ಎಂಬಂಥದ್ದು ಒಂದು ಕಲ್ಟ್ ಆಗಿ ಪರಿವರ್ತಿಸಲ್ಪಟ್ಟಿದೆ. ಅದು ಎಕ್ಸ್ಕ್ಲೂಸಿವ್ ಜೆ.ಎನ್. ಡಾರ್ಬಿ ಅವರ ಗ್ರೂಪ್, ಅದನ್ನು ಸೂಚಿಸುವಂತ ಒಂದು ಗ್ರೂಪ್ ಆಗಿದೆ. ಹೀಗೆ ಇದು ಒಂದು ಪಂಗಡವಾಗಿಯೋ ಒಂದು ಪಂಥವಾಗಿಯೋ ಮೂಡಿ ಬಂದಂತಹ ಕಾಲಘಟ್ಟದಲ್ಲಿ ಆ ಪದವನ್ನು ಉಪಯೋಗಿಸುವಾಗ ನಾವು ಬಹಳ ಜಾಗೃತೆಯಿಂದ ಇರಬೇಕು. ಒಂದು ವೇಳೆ ಬ್ರದರನ್ ಚರ್ಚ್ ಎಂಬುದಾಗಿಯೋ ಬ್ರದರನ್ ಅಸೆಂಬ್ಲಿ ಎಂಬುದಾಗಿಯೋ ಎಲ್ಲ ನಾವು ಹೆಸರು ಇಟ್ಟುಕೊಂಡ್ರೆ ಅದು ತಪ್ಪು ಎಂಬುದಾಗಿ ಹೇಳುವಂಥದ್ದಲ್ಲ. ಆದರೆ ಅದನ್ನು ಅದರಲ್ಲಿಯೇ ಒಂದು ಪಂಗಡ, ಒಂದು ಡಿನಾಮಿನೇಷನ್ ಎಂಬಂತಹ ಭಾವನೆ ನಮ್ಮಲ್ಲಿರಬಾರದು. ಬ್ರದರನ್ ಅಂದ್ರೆ ಸಮಾನ ಮನಸ್ಥಿತಿ ಇರುವಂತಹ ಸಹೋದರರ ಒಟ್ಟುಗೂಡುವಿಕೆ. ಈ ಬ್ರದರನ್ ಎಂಬಂತ ಪದ ಸಹೋದರಿಯರನ್ನು ಒಳಗೊಂಡಿರುವಂಥದ್ದೇ, ಪುರುಷರಿಗೆ ಮಾತ್ರವಾಗಿರುವಂಥದ್ದಲ್ಲ. ಕೆಲವರು ಹಾಗೆ ನೆನೆಸುತ್ತದೆ, ಬ್ರದರನ್ ಅಂದ್ರೆ ಅಲ್ಲಿ ಬ್ರದರ್ಸಿಗೆ ಮಾತ್ರ, ಸಿಸ್ಟರ್ಸಿಗೆ ಏನೂ ಇಲ್ಲ ಎಂಬುದಾಗಿ. ಹಾಗಲ್ಲ, ಸಹೋದರ ವೃಂದ ಎಂಬುದಾಗಿ ಹೇಳಿದಾಗ ಸಹೋದರರು ಸಹೋದರಿಯರು ಅದರಲ್ಲಿ ಒಳಗೊಂಡಿದ್ದಾರೆ ಎಂಬುದನ್ನು ನಾವು ನೋಡುವರಾಗಿದ್ದೇವೆ. ಇನ್ನು ಎರಡನೆಯ ವೈಶಿಷ್ಟ್ಯತೆ ಏನು ಎಂಬುದಾಗಿ ನಾವು ನೋಡುವುದಾದ್ರೆ, ಕ್ರಿಸ್ತ ಕೇಂದ್ರೀಕೃತವಾದ ಕೂಡಿ ಬರೋಣಗಳು, ದ ಕ್ರೈಸ್ಟ್ ಸೆಂಟರ್ಡ್ ಗ್ಯಾದರಿಂಗ್ಸ್. ಇವರ ಕೂಡಿ ಬರೋಣದಲ್ಲಿ ಕ್ರಿಸ್ತನು ತಾನೇ ಕೇಂದ್ರ ವ್ಯಕ್ತಿಯಾಗಿದ್ದಾನೆ. ಬಹಳ ದೊಡ್ಡ ಪುರಾತನವಾದ ಆಂಗ್ಲಿಕನ್ ಚರ್ಚ್ ಅನ್ನು, ಚರ್ಚ್ ಆಫ್ ಇಂಗ್ಲೆಂಡ್ ಅನ್ನು ಬಿಟ್ಟು ಇವರು 2-3 ಜನರು, ಇನ್ನು 3-4 ವರ್ಷದಲ್ಲಿ 8 ಜನರು ಎಂಬುದಾಗಿ ನಾವು ಚರಿತ್ರೆ ಕೇಳುತ್ತಾ ಬಂದಿದ್ದೇವೆ. ಇವರ ಮಧ್ಯದಲ್ಲಿ ಕೇಂದ್ರ ವ್ಯಕ್ತಿತ್ವ ಎಂಬಂಥದ್ದು ಕ್ರಿಸ್ತನು ಎಂಬಂತ ಪದವಲ್ಲದೆ ಬೇರೆ ಏನೂ ಇರಲಿಲ್ಲ. ಅವರು ಅದಕ್ಕೆ ಆಧಾರವಾಗಿ ತೆಗೆದುಕೊಂಡದ್ದು ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ನುಡಿ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ಅದನ್ನು ಆಕ್ಷರಿಕವಾಗಿ ಅವರು ನಂಬಿದರು. ಆದ್ರಿಂದ ಆ ಕಾಲಘಟ್ಟದಿಂದ ಹಿಡಿದು ಇಂದಿನವರೆಗೂ ಬ್ರದರನ್ ಸಭೆಗಳು ಎಂಬುದಾಗಿ ಕರೆಯಲ್ಪಡುವಂತಹ, ನೀವು ಬ್ರದರನ್ ಎಂಬುದಾಗಿಯೋ ಅಥವಾ ಇನ್ನು ಬೇರೆ ಒಂದು ಹೆಸರಿನಲ್ಲಿಯೋ ಗ್ರೇಸ್ ಎಂಬುದಾಗಿಯೋ ಶಾಲೋಮ್ ಎಂಬುದಾಗಿ ಎಲ್ಲ ನಾವೀಗ ಹೇಳುತ್ತೇವೆ. ಆದರೆ ಹುದುವಾದಂತಹ ನಮ್ಮ ಒಂದು ಗುರುತಿಸುವಿಕೆ ಈ ಬ್ರದರನ್ ಎಂಬಂತ ಕ್ಯಾಟಗರಿಯಲ್ಲಿ, ವಿಶೇಷವಾಗಿ ಭಾರತ ದೇಶದಲ್ಲಿ
ಅದರಿಂದ ಈ ಒಂದು ಗುಂಪಿನಲ್ಲಿ ಬರುವಂತ ಸಭೆಗಳು ಯಾವಾಗಲೂ ನೆನೆಸಿಕೊಳ್ಳಬೇಕಾದದ್ದು, ನಾವು ಸಭೆಗಳಾಗಿ ಕೂಡಿ ಬರುವಾಗ ಕ್ರಿಸ್ತನಿಗೆ ಸಲ್ಲತಕ್ಕ ಆ ಸ್ಥಾನ ಅದು ಬೇರೆ ಯಾವ ನಾಯಕನು ಕಸಿದುಕೊಳ್ಳಬಾರದು. ಕ್ರಿಸ್ತನ ನಾಮ ಮಾತ್ರವೇ ಅಲ್ಲಿ ಮಹಿಮೆ ಹೊಂದಬೇಕು. ಅಲ್ಲಿ ಬೇರೆ ಯಾರು ಆ ಸ್ಥಾನಕ್ಕೆ ಆ ಸಮಾನತೆ ಹೊಂದಿದವರಲ್ಲ. ಇದು ವ್ಯಕ್ತವಾಗಿ ಚರಿತ್ರೆ ನಮಗೆ ತೋರಿಸುವಂಥದ್ದಾಗಿದೆ. ಅದರಿಂದ ಎರಡನೆಯ ವೈಶಿಷ್ಟ್ಯತೆ ಎಂಬುದಾಗಿ ಹೇಳಿದರೆ, ಅಲ್ಲಿ ಸೇರಿ ಬಂದವರೆಲ್ಲರೂ ಸಮಾನರಾಗಿದ್ದಾರೆ. ಆದರೆ ವಿಶಿಷ್ಟತೆ ಇರುವಂಥ ಒಂದೇ ಒಂದು ವ್ಯಕ್ತಿತ್ವ, ಅದೃಶ್ಯನಾದ ಯೇಸು ಕ್ರಿಸ್ತನ ಸಾನ್ನಿಧ್ಯ. ಇಬ್ಬರಾಗಲಿ ಮೂವರಾಗಲಿ ಎಲ್ಲಿ ಕೂಡಿ ಬಂದರೂ ಅವರ ನಡುವೆ ನಾನಿದ್ದೇನೆ ಎಂಬುದಾಗಿ ಹೇಳಿದಂತಹ ಆ ಯೇಸು ಕ್ರಿಸ್ತನ ಸಾನ್ನಿಧ್ಯ, ನಾವು ಆತನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದರೂ ಅಲ್ಲಿದ್ದೇವೆ. ಆದರೆ ಒಂದೇ ಒಂದು ಷರತ್ತು, ಕೂಡಿ ಬರುವುದು ಆತನ ಹೆಸರಿನಲ್ಲಿ ಆಗಿರಬೇಕು. ನಾವು ಯಾವುದೋ ಒಂದು ಪಂಗಡವನ್ನು, ಯಾವುದೋ ಒಂದು ಸಂಘಟನೆಯನ್ನು, ಯಾವುದೋ ಒಂದು ವ್ಯಕ್ತಿಯನ್ನು ಇಟ್ಟುಕೊಂಡು ಅವನನ್ನು ಮೇಲಿಟ್ಟುಕೊಂಡು ಆ ನಾಮದಲ್ಲಿ ಬರುವುದಾದರೆ ಒಂದು ವೇಳೆ ದೇವರ ಸಾನ್ನಿಧ್ಯದ ಮಾಧುರ್ಯವನ್ನು ಅನುಭವಿಸುವುದಕ್ಕೆ ನಮಗೆ ಸಾಧ್ಯವಾಗದೆ ಹೋಗಬಹುದು. ಆ ವಿಷಯದಲ್ಲಿಯೂ ನಾವು ಜಾಗೃತೆಯಿಂದ ಇರಬೇಕು. ಇನ್ನು ಮೂರನೆಯ ವಿಶಿಷ್ಟತೆ, ರೊಟ್ಟಿ ಮುರಿಯುವುದಕ್ಕಾಗಿ ಪ್ರತಿ ವಾರ ಇವರು ಕೂಡಿ ಬರುತ್ತಾ ಇದ್ದರು. ಇದು ಸಹೋದರ ಸಭೆಗಳ ಬಹಳ ಪ್ರಾಮುಖ್ಯವಾದಂತಹ ಒಂದು ವೈಶಿಷ್ಟ್ಯತೆಯಾಗಿದೆ. ನಾವು ಚರಿತ್ರೆಯನ್ನು ಕೇಳುತ್ತಾ ಬಂದಂತಹ ಸಂದರ್ಭದಲ್ಲಿ ಎಡ್ವರ್ಡ್ ಕ್ರೋನಿನ್ ಮತ್ತು ಎಡ್ವರ್ಡ್ ವಿಲ್ಸನ್ ಇವರು ಎರಡು ವ್ಯಕ್ತಿಗಳು ಮಾತ್ರವೇ ಕೂಡಿ ಬಂದು ರೊಟ್ಟಿ ಮುರಿಯುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ ಕೆಲವು ಚರಿತ್ರೆಗಳು ಹೇಳುತ್ತದೆ. ಕೆಲವು ಚರಿತ್ರೆ ಹೇಳ್ತಾರೆ ಇಲ್ಲ, ಅವರು ಸತ್ಯವೇದ ಅಧ್ಯಯನ ಮಾಡಿ ಕೆಲವು ದಿವಸಗಳಾದ ಮೇಲೆ ಮುರಿದರು. ಏನೇ ಇರಲಿ, ಆ ಒಂದು ಸಂಚಲನವು ಒಂದು ಪೂರ್ಣ ಸ್ಥಿತಿಗೆ ಅಥವಾ ಪೂರ್ಣವಾಗಿ ಬೆಳೆದಂತಹ ಒಂದು ಸ್ಥಿತಿಗೆ ಬಂದಾಗ ಸ್ಥಳೀಯ ಸಭೆಗಳಾಗಿ ಮೂಡಿ ಬಂತು. ಅವರು ರೊಟ್ಟಿ ಮುರಿಯುವುದಕ್ಕಾಗಿ ವಾರದ ಮೊದಲನೇ ದಿವಸದಲ್ಲಿ ಕೂಡಿ ಬರುವುದಕ್ಕೆ ಪ್ರಾರಂಭಿಸಿದರು. ಈ ರೊಟ್ಟಿ ಮುರಿಯುವುದು ಎಂಬ ಪದವನ್ನ ನಾವು ಸತ್ಯವೇದದಿಂದ ಅರ್ಥ ಮಾಡಿಕೊಳ್ಳುವಾಗ ಬಹಳ ಸಮಯವಿಲ್ಲದಿಂದ ದೀರ್ಘವಾಗಿ ವಿವರಿಸಲಿಕ್ಕೆ ನನ್ನ ಮುಂದೆ ಸಮಯ ಇಲ್ಲ. 1 ತಾಸು ಮಾತ್ರ ಕೊಟ್ಟಿದ್ದಾರೆ, ಅದರೊಳಗೆ ನಿಲ್ಲಿಸುತ್ತೇನೆ. ಆದರೆ ಈ ರೊಟ್ಟಿ ಮುರಿಯುವುದು ಎಂಬ ಪದ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅದರಿಂದ ಹೊಸ ಒಡಂಬಡಿಕೆಯನ್ನು ಕನ್ನಡ ಭಾಷಾಂತರದಲ್ಲಿ ಓದುವಾಗ ರೊಟ್ಟಿ ಮುರಿದರು, ರೊಟ್ಟಿ ಮುರಿಯುವುದಕ್ಕಾಗಿ ಕೂಡಿ ಬಂದರು ಎಂಬುದಾಗಿ ಎಲ್ಲ ಓದುವ ಎಲ್ಲ ಕೂಡಿ ಬರೋಣಗಳು ಈ ಕರ್ತನ ಭೋಜನಕ್ಕೋಸ್ಕರ ಕೂಡಿ ಬಂದದ್ದಲ್ಲ. ಅದನ್ನು ಬಹಳ ಕೂಲಂಕುಷವಾಗಿ ನಾವು ಕಲಿಯುವುದಾದರೆ, ಭಾನುವಾರ ದಿವಸ ನೆನಪಿಸಿಕೊಳ್ಳುವುದಕ್ಕೋಸ್ಕರ ನಾವು ರೊಟ್ಟಿ ಮುರಿಯುವುದಕ್ಕೆ ಕೂಡಿ ಬರುವ ಆ ಒಂದು ರೊಟ್ಟಿ ಮುರಿಯುವಿಕೆಯನ್ನು ಕರ್ತನ ಭೋಜನ, ದ ಲಾರ್ಡ್ ಸಪ್ಪರ್ ಎಂಬುದಾಗಿ ನಾವು ವಿವೇಚಿಸುತ್ತೇವೆ. ಯಾಕಂದ್ರೆ ಈ ಯಹೂದ್ಯರ ವಾಡಿಕೆಯ ಪ್ರಕಾರವಾಗಿ ಅವರು ಕುಟುಂಬಗಳಾಗಿ ಕೂಡಿ ಬಂದಾಗ ಆಹಾರಕ್ಕೋಸ್ಕರ ಕೂತುಕೊಳ್ಳುವಾಗಲೂ ಕುಟುಂಬದ ಮುಖ್ಯಸ್ಥನು ಎದ್ದು ನಿಂತು ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ಮುರಿದು ಅವರು ಊಟ ಮಾಡುತ್ತಾ ಇದ್ದರು. ಅದನ್ನು ರೊಟ್ಟಿ ಮುರಿಯುವುದು ಎಂಬುದಾಗಿ ನೋಡುತ್ತೇವೆ. ಅಪೊಸ್ತಲನಾದ ಪೌಲನು ಆತನು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಸಂದರ್ಭದಲ್ಲಿ ದೊಡ್ಡ ಬಿರುಗಾಳಿ ಬಂತು, ಎಲ್ಲರೂ ಹಸಿದಿದ್ದರು. ಇದೆಲ್ಲ ನಡೆದಂಥ ಸಂದರ್ಭದಲ್ಲಿ ಆ ಚರಿತ್ರೆ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ಓದುವುದಾದರೆ ಕೊನೆಗೆ ಆತನು ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ತಿನ್ನಿರಿ ಎಂಬುದಾಗಿ ಅವರಿಗೆ ಕೊಟ್ಟನು. ಅದು ಕರ್ತನ ಭೋಜನವಲ್ಲ. ಎಮ್ಮೌಸಿನ ಹಾದಿಯಲ್ಲಿ ಹೋಗ್ತಿದ್ದ ಶಿಷ್ಯರು ಕರ್ತನೊಂದಿಗೆ ಮಾತನಾಡಿದ ಮೇಲೆ ಕೊನೆಗೆ ಅಲ್ಲಿ ಆತನು ರೊಟ್ಟಿಯನ್ನು ತೆಗೆದು ಮುರಿದು ಕೊಟ್ಟನು. ಅದು ಕರ್ತನ ಭೋಜನವಲ್ಲ. ಅದರಿಂದ ಸ್ವಾಭಾವಿಕವಾಗಿ ರೊಟ್ಟಿ ಮುರಿಯುವುದು ಎಂಬ ಪದ ಯಾವ ಹಿನ್ನೆಲೆಯಲ್ಲಿ ಉಪಯೋಗಿಸಲ್ಪಟ್ಟಿದೆ ಎಂಬುದನ್ನು ಅರ್ಥ ಮಾಡಿಕೊಂಡ ಮೇಲೆ ಮಾತ್ರವೇ ಅದು ಕರ್ತನ ಭೋಜನಕ್ಕೂ ನಾವು ರೊಟ್ಟಿ ಮುರಿಯುವುದು ಎಂಬುದಾಗಿ ನೋಡುತ್ತೇವೆ. ಅದು ಯಾವ ಕಾರಣದಿಂದ ಕೂಡಿ ಬಂದಿದ್ದೇವೆ. ಇಲ್ಲದಿದ್ದರೆ ಮನೆಗಳಲ್ಲಿ ರೊಟ್ಟಿ ಮುರಿಯುತ್ತಾ ಇದ್ದರು ಎಂಬ ಕಾರಣವನ್ನು ಹಿಡಿದುಕೊಂಡು ಗಂಡ ಹೆಂಡತಿ ಇಬ್ಬಿಬ್ಬರೇ ಮನೆಯಲ್ಲಿ ಕೂತ್ಕೊಂಡು ರೊಟ್ಟಿ ಮುರಿಯುವಂಥ ಒಂದು ಕಾಲಘಟ್ಟಕ್ಕೆ ನಮ್ಮ ಸಭೆಗಳಿಂದ ತಲುಪಿದೆ. ಅವರು ಹೇಳುವಂಥದ್ದು ಅವರು ಮನೆಗಳಲ್ಲಿ ರೊಟ್ಟಿ ಮುರಿದರು ಎಂಬುದಾಗಿ. ಅವರಿಗೆ ಸಭೆ ಬೇಡ, ಸಭಾ ನಾಯಕರು ಬೇಡ, ಸಭಾ ಹಿರಿಯರು ಬೇಡ, ಸಭೆಯಲ್ಲಿರುವ ಶಿಸ್ತು ಬೇಡ, ಸಭೆಯಲ್ಲಿರುವ ಕ್ರಮ ಬೇಡ, ದೇವರ ವಾಕ್ಯದ ಬೋಧನೆ ಬೇಡ, ಮನೆಯಲ್ಲಿ ರೊಟ್ಟಿ ಮುರಿಯುವಂಥದ್ದು ಅದು ಆಹಾರದ ಬಗ್ಗೆ. ಅದರಿಂದ ಅದನ್ನು ಬಹಳ ಜಾಗೃತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ಒಂದು ಮಾತು ನಾನು ಇಲ್ಲಿ ಹೇಳಿ ಮುಂದೆ ಹೋಗುತ್ತೇನೆ. ಈ ಭಾನುವಾರ ದಿವಸ ಕರ್ತನನ್ನು ನೆನೆಸುವುದಕ್ಕೋಸ್ಕರ ನಾವು ಕೂಡಿ ಬರುವಾಗ ರೊಟ್ಟಿ ಮುರಿಯುವುದಕ್ಕೋಸ್ಕರ ಕೂಡಿ ಬಂದಿದ್ದೇವೆ ಎಂಬುದಾಗಿ ಹೇಳಿದರೆ ಅದರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಅಪೊಸ್ತಲ ಕೃತ್ಯ 20:27 ಅದು ಹೇಳಲ್ಪಟ್ಟಿದೆ. ಆದರೆ ಅದನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಕರ್ತನ ಭೋಜನ, ದ ಲಾರ್ಡ್ ಸಪ್ಪರ್,
ಅದು ವ್ಯಕ್ತವಾಗಿ ನಾವು ನೋಡುವವರಾಗಿದ್ದೇವೆ. ಹೀಗೆ ಇವರು ರೊಟ್ಟಿ ಮುರಿಯುವ ವಾರದ ಮೊದಲನೇ ದಿವಸದಲ್ಲಿ. ಹಾಗಾದರೆ ಸಹೋದರ ಸಭೆಗಳ ವಿಶಿಷ್ಟತೆ, ಪ್ರತಿ ವಾರವೂ ಇವರು ಕೂಡಿ ಬರುವುದರ ಉದ್ದೇಶ, ನಾವು ಸಾಧಾರಣವಾಗಿ ಹೇಳ್ತೇವೆ ಆರಾಧನೆಗೆ ಬರಲಿಲ್ಲ, ಆರಾಧನೆ ಎಂಬುದು. ಈಗ ಅದರಿಂದ ನಮ್ಮ ಮನಸ್ಸಿನಲ್ಲಿ ಬಂದಿರುವಂಥದ್ದೇನು, ಆರಾಧನೆ ಅಂದರೆ ರೊಟ್ಟಿ ಮುರಿಯುವಂಥದ್ದು ಎಂಬುದಾಗಿ. ಯಾರಾದರೂ ಒಬ್ಬರು ಅಂದು ರೊಟ್ಟಿ ಪಾಲು ತೆಗೆದುಕೊಳ್ಳಿದ್ರೆ ಅವನು ಆರಾಧಿಸಲಿಲ್ಲ. ಈ ಆರಾಧನೆ ಎಂಬಂಥದ್ದು ಅದು ಬೇರೆ ಒಂದು ವಿಷಯ, ಆಳವಾದ ದೀರ್ಘವಾದಂತಹ ಒಂದು ವಿಷಯ. ಯಾವ ವ್ಯಕ್ತಿಯೂ ದೇವರನ್ನು ಆರಾಧಿಸಬಹುದು, ಪ್ರತಿಯೊಂದು ಕುಟುಂಬವೂ ದೇವರನ್ನು ಆರಾಧಿಸಬಹುದು, ಯಾವ ದಿವಸದಲ್ಲಿ ಎಲ್ಲಿಯೂ ದೇವರನ್ನು ಆರಾಧಿಸಬಹುದು. ಆದರೆ ನಾವು ರೊಟ್ಟಿ ಮುರಿಯುವಾಗಲೂ ದೇವರನ್ನು ಆರಾಧಿಸುತ್ತೆ, ಯಾಕಂದ್ರೆ ನಾವು ಆತನನ್ನು ನೆನೆಸುತ್ತೇವೆ, ಆ ನೆನಪು ನಮ್ಮನ್ನು ಆರಾಧನೆಗೆ ನಡೆಸುತ್ತದೆ. ಅದರಿಂದ ಈ ಭಾನುವಾರದ ಕೂಡಿ ಬರೋಣಗಳು ಈ ಬ್ರದರನ್ ಸಭೆಗಳ ಅಥವಾ ಸಹೋದರ ಸಭೆಗಳ ವೈಶಿಷ್ಟ್ಯತೆಯಲ್ಲಿ ನಾವು ನೋಡುವುದಾದರೆ, ನಾವು ಕೂಡಿ ಬರುವಂಥದ್ದು ಆರಾಧನೆಗೋಸ್ಕರ ಅಲ್ಲ, ನಾವು ಕೂಡಿ ಬರುವಂಥದ್ದು ರೊಟ್ಟಿ ಮುರಿಯುವುದಕ್ಕೋಸ್ಕರ, ಕರ್ತನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ಆ ನೆನಪು ನಮ್ಮನ್ನು ಆರಾಧನೆಗೆ ನಡೆಸುತ್ತದೆ, ಆದುದರಿಂದಲೇ ನಾವು ಆರಾಧನೆ ಎಂಬುದಾಗಿ ಹೇಳುವಂಥದ್ದು. ಅಂದ ವಾರದ ಮೊದಲನೆಯ ದಿವಸ ಅಪೊಸ್ತಲರ ವಾಡಿಕೆಯ ಪ್ರಕಾರವಾಗಿ ಬ್ರದರನ್ ಸಭೆಗಳು ರೊಟ್ಟಿ ಮುರಿಯೋ ಕೂಟ, ಅದನ್ನು ಅವರು ಯಾವ ರೀತಿಯಲ್ಲಿಯೂ ಅದನ್ನು ಅಲ್ಲಗಳೆಯದಂತಹ ಒಂದು ವಿಷಯವಾಗಿದೆ. ಅದು ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಇನ್ನು ನಾಲ್ಕನೇದಾಗಿ ಈ ಸಹೋದರ ಸಭೆಗಳ ವೈಶಿಷ್ಟ್ಯತೆ, ಮುಕ್ತ ಮತ್ತು ಸಹಜವಾದ ಆರಾಧನೆಗೆ ಇರುವ ಸ್ವಾತಂತ್ರ್ಯ. ಮುಕ್ತ ಮತ್ತು ಸಹಜವಾದ ಆರಾಧನೆಗೆ, ಓಪನ್ ಅಂಡ್ ಸ್ಪಾಂಟೇನಿಯಸ್ ವರ್ಷಿಪ್. ನಾನು ಈ ಮಾತನ್ನು ಯಾಕೆ, ನಾವು ಚರಿತ್ರೆ ಹೇಳುವಾಗ ಸಹೋದರ ಪ್ರಭುದಾಸ್ ಅವರು ಹೇಳಿದರು, ಆ ವ್ಯಕ್ತಿ ಒಂದು ಸಭೆಗೆ ಹೋದಾಗ ಅವನಿಗೆ ಅಲ್ಲಿ ಸ್ವಾತಂತ್ರ್ಯವಿಲ್ಲ. ಇವತ್ತು ನಾವು ಎಷ್ಟೋ ಸಭೆಗಳಲ್ಲಿ ನೋಡ್ತೇವೆ, ಇವರು ಕೂಡಿ ಬಂದು ದೇವರನ್ನು ಆರಾಧಿಸುವಾಗ ಎಲ್ಲರಿಗೂ ಆರಾಧಿಸುವುದಕ್ಕೆ ಸ್ವಾತಂತ್ರ್ಯವಿಲ್ಲ. ಅಲ್ಲಿ ಕೆಲವರಿಗೆ ಮಾತ್ರ, ನಿರ್ದೇಶಿಸಲ್ಪಟ್ಟವರಿಗೆ ಮಾತ್ರ ಒಂದು ಫ್ರೀ ವರ್ಷಿಪ್, ಓಪನ್ ವರ್ಷಿಪ್ ಟೈಮ್. ನಮ್ಮ ಸಭೆಗಳ ಚರಿತ್ರೆಯನ್ನು ನಾವು ನೋಡುವುದಾದರೆ, ಈ ಕರ್ತನ ಮೇಜಿನ ಸುತ್ತಲೂ ನಾವು ಕೂಡಿ ಬಂದಂತಹ ಸಂದರ್ಭದಲ್ಲಿ ಆತನನ್ನು ನೆನೆಸುತ್ತೇವೆ, ಆ ನೆನಪು ನಮ್ಮನ್ನು ಆರಾಧನೆಗೆ ನಯಿಸುತ್ತದೆ. ಆ ಆರಾಧನೆಯಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯವಿದೆ, ಅಲ್ಲಿ ದೊಡ್ಡವನು ಸಣ್ಣವನು ಎಂಬುದಾಗಿಲ್ಲ. ಕೆಲವರು ಇರ್ತಾರೆ, ಅದು ಸಭಾ ಹಿರಿಯರು ಮಾತ್ರ ಮಾಡಬೇಕು, ಸುವಾರ್ತಿಕರು ಮಾತ್ರ ಮಾಡಬೇಕು. ಇಲ್ಲ, ಸಭಾ ಹಿರಿಯರು ಅಲ್ಲಿ ವಾಕ್ಯ ವಿರುದ್ಧವಾದದ್ದು ಏನು ನಡೆಯದಂತೆ ಅವರು ಮೇಲ್ವಿಚಾರಣೆ ಮಾಡಬೇಕು, ಅಲ್ಲದೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವಿದೆ. ಆಗ ನಮ್ಮ ಸಹೋದರರು ಕೇಳಿದರೆ, ಇಲ್ಲ ನಮಗೆ ಆರಾಧನೆಗೆ ಅವರು ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ಎಂಬುದಾಗಿ, ಇದು ಪುರುಷರಿಗೆ ಮಾತ್ರ ಎಂಬುದಾಗಿ. ಇದು ಸಹೋದರ ಸಭೆಗಳ ಒಂದು ವಿಶಿಷ್ಟತೆ. ಇದನ್ನು ಹೇಳಿಕೊಂಡು ಕೆಲವರು ನಿಮ್ಮ ಬಳಿಗೆ ಬಂದು, ನೀವು ಯಾಕೆ ಬ್ರದರನ್ ಸಭೆಗೆ ಹೋಗ್ತೀರಿ, ಅಲ್ಲಿ ನಿಮಗೆ ಆರಾಧನೆಗೆ ಸ್ವಾತಂತ್ರ್ಯವಲ್ಲ, ನಮ್ಮಲ್ಲಿಗೆ ಬನ್ನಿರಿ ಎಂಬುದಾಗಿ. ನೀವು ಅಲ್ಲಿ ಹೋಗಿ ಆರಾಧಿಸ್ತೀರಿ, ಕೈ ಎತ್ತುತ್ತೀರಿ, ಕುಣಿದಾಡುತ್ತೀರಿ, ಹಾಡಾಡುತ್ತೀರಿ, ನಾಟ್ಯ ಮಾಡುತ್ತೀರಿ, ಎಲ್ಲ ಮಾಡುತ್ತೀರಿ. ನಾನು ಒಂದು ವಿಷಯ ಹೇಳುತ್ತೇನೆ, ನಮ್ಮ ಒಂದೊಂದು ಸಭೆಗಳಲ್ಲಿಯೂ ಅನೇಕ ಸ್ಥಳದಿಂದ ಸಭಿಕರು ಇಲ್ಲಿ ಬಂದಿದ್ದಾರೆ. ಒಂದು 50 ಜನ ಇರುವ ಒಂದು ಸಭೆ ಎಂಬುದಾಗಿ ನೀವು ನೆನೆಸಿಕೊಳ್ಳಿರಿ, ಅಥವಾ ಒಂದು 100 ಜನ ಇರುವ ಸಭೆ. ನಿಮ್ಮಲ್ಲಿ 100 ಜನ ಇದ್ದಾರಲ್ಲ, ಜಾಸ್ತಿ ಇದ್ದಾರೆ. ಉದಾಹರಣೆಗೆ 100 ಜನ ಇರುವ ಒಂದು ಸಭೆ, 50 ಪುರುಷರು 50 ಸ್ತ್ರೀಯರು. ಈ ಭಾನುವಾರ ದಿವಸ ನಾವು ಕರ್ತನನ್ನು ನೆನೆಸಿಕೊಂಡು ಆರಾಧಿಸುವ ಸಂದರ್ಭದಲ್ಲಿ ಈ 50 ಪುರುಷರಲ್ಲಿ ಎಷ್ಟು ಪುರುಷರು ಬಹಿರಂಗವಾಗಿ ಎದ್ದು ನಿಂತು ಕರ್ತನನ್ನು ಆರಾಧಿಸುತ್ತಾರೆ? ಎಲ್ಲ 50 ಜನರು ಮಾಡೋದಿಲ್ಲ. 5 ಜನ, ಹೆಚ್ಚಂದ್ರೆ 10 ಅಂತ ಇಟ್ಕೊಳ್ಳಿ. ಅದಕ್ಕಿಂತ ಹೆಚ್ಚು ನಮಗೆ ಟೈಮ್ ಇಲ್ಲ, ಯಾಕಂದ್ರೆ ಮತ್ತೆ ಎಲ್ಲರೂ ವಾಚ್ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಬರುವಾಗ ಲೇಟ್ ಆದರೂ ಪರವಾಗಿಲ್ಲ, ಹೋಗುವಾಗ ಟೈಮಿಗೆ ಹೋಗ್ಬೇಕು ಅಲ್ಲ. ಅದೇ 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 ನಮ್ಮ ಶಿಸ್ತು. ಎಷ್ಟೊತ್ತಿಗೂ ಬಂದರೂ ಪರವಾಗಿಲ್ಲ, ಹೋಗುವಾಗ ಮಾತ್ರ ಟೈಮಿಗೆ, ಪ್ರಸಂಗಿ ನೀವು ಟೈಮಿಗೆ ಮುಗಿಸ್ಬೇಕು. ಬಿಡಿ. ಅದರಿಂದ ಹೆಚ್ಚಂದ್ರೆ 10 ಜನ ಅಂತ ಇಟ್ಕೊಳ್ಳಿ, 5-10. ಈ 10 ಜನ ಮಾತ್ರ ಒಂದು ಭಾನುವಾರ ಎದ್ದು ನಿಂತು ಬಹಿರಂಗವಾಗಿ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಪಾಲ್ಗೊಂಡರೆ, ಉಳಿದ 40 ಗಂಡಸರೊಂದಿಗೆ ನಾನು ಕೇಳುತ್ತೇನೆ, ನೀವು ಕರ್ತನನ್ನು ಆರಾಧಿಸಿದ್ದೀರೋ? ಹೇಳಿ, ನೀವು ಆರಾಧಿಸಿದ್ದೀರೋ? ಹೌದು, ಎಲ್ಲರೂ ಆರಾಧಿಸಿದ್ದಾರೆ. ಹಾಗಾದರೆ ಈ 40 ಪುರುಷರಿಗೆ ಮೌನವಾಗಿದ್ದುಕೊಂಡು ಈ 10 ಜನರು ಹೇಳಿದ ಮಾತುಗಳನ್ನು ಅವಲೋಕಿಸಿಕೊಂಡು ಆರಾಧಿಸಬಹುದಾದರೆ, ಈ 50 ಸ್ತ್ರೀಯರಿಗೂ ಹಾಗೆ ಆರಾಧಿಸಬಹುದಲ್ಲ? ಅದರಿಂದ ನಿಮ್ಮಲ್ಲಿ ಆರಾಧನೆ ಇಲ್ಲ, ಬ್ರದರನ್ ಸಭೆಯಲ್ಲಿ ಆರಾಧನೆ ಇಲ್ಲ ಎಂಬುದಾಗಿ ನಿಮ್ಮನ್ನು ಇಲ್ಲಿಂದ ಕಿತ್ತುಕೊಂಡು ಅಲ್ಲಿ ಸ್ಥಾಪಿಸಲಿಕ್ಕೆ ಬರುವವರಿಗೆ ಸರಿಯಾದ ಉತ್ತರ ಕೊಡಬೇಕು. ಉತ್ತರ ಕೊಡಬೇಕಾದ್ರೆ ವಾಕ್ಯ ಜ್ಞಾನ ಬರಬೇಕು, ವಾಕ್ಯ ಕಲಿಬೇಕು.
ಸ್ತ್ರೀಯರು ವಾಕ್ಯ ಕಲಿಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಹೇಳುದು. ಅವರು ಮೌನವಾಗಿದ್ದು ಕಲಿಬೇಕೆಂಬುದಾಗಿ ಹೇಳುವಂಥದ್ದು. ಅದು 4ನೆಯ ವಿಶಿಷ್ಟತೆ. ಹಾಗಾದರೆ ಎಲ್ಲರಿಗೂ ಸ್ವಾತಂತ್ರ್ಯವಿದೆ. ಇನ್ನು 5ನೇದಾಗಿ ನಾವು ಕಾಣುವಂಥದ್ದು 5ನೆಯ ವಿಶಿಷ್ಟತೆ, ಎಲ್ಲ ವಿಶ್ವಾಸಿಗಳ ಪೌರೋಹಿತ್ಯ ಮತ್ತು ಸಮಾನತೆ. ಪೌರೋಹಿತ್ಯ ಅಂದ್ರೆ ಎಲ್ಲರೂ ಪುರೋಹಿತರು, ಯಾಜಕರು, ಕೆಲವರು ಮಾತ್ರವಲ್ಲ. ಇಂದು ಅಂದು ಈ 1825ರಲ್ಲಿದ್ದಂತಹ ದೊಡ್ಡ ನಾಮಧೇಯ ಸಭೆಗಳನ್ನು ನೋಡುವುದಾದ್ರೆ ಕೆಲವು ವ್ಯಕ್ತಿಗಳು ಮಾತ್ರ ಪೌರೋಹಿತ್ಯ ಸೇವೆಯನ್ನ ವಹಿಸಿಕೊಂಡವರು ಆಗಿದ್ದಾರೆ. ಉಳಿದವರು ಕುರಿಮರಿಗಳು ಬಂದು ಇವರು ಹೇಳಿದ್ದನ್ನು ಕೇಳಿಕೊಂಡು ಹೋಗಬೇಕು. ಆದರೆ ದೇವರ ವಾಕ್ಯ ಏನು ಹೇಳುತ್ತದೆ? ಪೇತ್ರನು ಬರೆದ 1ನೇ ಪತ್ರಿಕೆಯ 2ನೇ ಅಧ್ಯಾಯದ 5ನೇ ವಾಕ್ಯವನ್ನು ನಾವು ನೋಡುವುದಾದ್ರೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಯಾವುದಕ್ಕೆ? ಯಜ್ಞವರ್ಪಿಸುವುದಕ್ಕೆ. ಈ ಯಜ್ಞ ಯಾರು ಅರ್ಪಿಸುತ್ತಾ ಇದ್ದರು? ಹಳೆಯ ಒಡಂಬಡಿಕೆ ಕಾಲದಲ್ಲಿ ಅಲ್ಲಿದ್ದಂತಹ ಯಾಜಕರು ಮಾತ್ರವೇ, ಲೇವಿ ಕುಲದಲ್ಲಿದ್ದವರಿಗೆ ಮಾತ್ರವೇ ಅದನ್ನು ಮಾಡಬಹುದಾಗಿತ್ತು. ಅದೇ ಪಾರಂಪರ್ಯವನ್ನ ಇಂದು ಅನೇಕ ಕ್ರೈಸ್ತ ಸಭೆಗಳು ಅನುಸರಿಸುತ್ತಾ ಇದೆ. ಯಜ್ಞ ಅರ್ಪಿಸೋದಕ್ಕೆ ಕೆಲವು ವ್ಯಕ್ತಿಗಳಿಗೆ ಮಾತ್ರ, ಬಾಕಿಯವರು ಇದನ್ನು ನೋಡ್ಕೊಂಡು ನಿಲ್ಬೇಕು. ಆದ್ರೆ ವಾಕ್ಯ ಹೇಳುವಂಥದ್ದೇನು? ನೀವು ಜೀವವುಳ್ಳ ಕಲ್ಲುಗಳಾಗಿದ್ದು ಈ ಮಂದಿರದೊಂದಿಗೆ ಜೋಡಿಸಲ್ಪಟ್ಟಿದ್ದೀರಿ. ಅಂದರೆ ಪ್ರತಿಯೊಬ್ಬ ವಿಶ್ವಾಸಿಯು ಸಭೆಯೊಂದಿಗೆ ಜೋಡಿಸಲ್ಪಟ್ಟರೆ ನೀವು ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಯಾವುದಕ್ಕೆ? ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ. ಹಾಗಾದರೆ ಬ್ರದರನ್ ಸಭೆಯ 5ನೆಯ ವಿಶಿಷ್ಟತೆ ಎಂಬುದಾಗಿ ಹೇಳುವಂಥದ್ದು, ನಾವೆಲ್ಲರೂ ಆತ್ಮೀಯವಾದ ಯಜ್ಞವನ್ನು ಅರ್ಪಿಸುವುದಕ್ಕೆ ಯೋಗ್ಯರಾಗಿದ್ದೇವೆ. ರಕ್ತ ತಗೊಂಡು ಬರಬೇಕಾಗಿಲ್ಲ, ಅದು ಯೇಸು ಕ್ರಿಸ್ತನು ಆಲ್ರೆಡಿ ಮಾಡಿ ಮುಗಿಸಿದ್ದಾನೆ. ಅಂದರೆ ಎಲ್ಲರೂ ಸಮಾನರು ಎಂಬಂಥ ಒಂದು ವೈಶಿಷ್ಟ್ಯತೆಯನ್ನು ನಮ್ಮ ಸಭೆಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ಇನ್ನು 6ನೇದಾಗಿ, ಸತ್ಯವನ್ನು ಅನುಸರಿಸುವುದಕ್ಕೆ ಸತ್ಯವೇದ ಒಂದೇ ಆಧಾರ. ಸತ್ಯವನ್ನು ಅರಿಯುವುದಕ್ಕೆ, ಅಂದರೆ ಸತ್ಯ ನಿಜ, ಸತ್ಯ ಏನು ಎಂಬುದಾಗಿ ತಿಳ್ಕೊಳ್ಳಬೇಕಾದ್ರೆ ಅದಕ್ಕಿರುವ ಆಧಾರ ಸತ್ಯವೇದ ಮಾತ್ರ. 16ನೇ ಶತಮಾನದಲ್ಲಿ ಮಾರ್ಟಿನ್ ಲೂಥರ್ ಅವರು ಆ ರಿಫಾರ್ಮೇಷನ್ ಪ್ರಾರಂಭಿಸಿದ ಸಂದರ್ಭದಲ್ಲಿ 5 ಸೋಲಾ ಗ್ಲೋರಿಯಾ, ಸೋಲಾ ಡಿಯೋ, ಹೀಗೆ 5 ವಿಷಯಗಳನ್ನು ಆತನು ಹೇಳುತ್ತಾ ಬಂದನು. ಅದರಲ್ಲಿ ಪ್ರಾಮುಖ್ಯವಾದ ಒಂದು ವಿಷಯ ಸೋಲಾ ಸ್ಕ್ರಿಪ್ಚರ ಎಂಬುದಾಗಿ, ಅಂದರೆ ವರ್ಡ್ ಅಲೋನ್, ವಾಕ್ಯ ಒಂದೇ, ದೇವರ ವಾಕ್ಯ ಮಾತ್ರವೇ ಪ್ರತಿಯೊಂದಕ್ಕೂ ಆಧಾರ. ಅದನ್ನ ಈ ಬ್ರದರನ್ ಸಭೆಗಳಲ್ಲಿ ಇಂದು ಮಾನುಷಿಕವಾಗಿ ಬರೆಯಲ್ಪಟ್ಟ, ರೂಪಿಸಲ್ಪಟ್ಟ ಲಿಟರ್ಜಿಗಳಿಲ್ಲ. ಪ್ರತಿಯೊಂದಕ್ಕೂ ಉತ್ತರ ಸತ್ಯವೇದದಿಂದ ಮಾತ್ರ. ನಮ್ಮ ಕೈಗಳಲ್ಲಿರುವಂತಹ ಈ 66 ಗ್ರಂಥಗಳೊಳಗೊಂಡ ಸತ್ಯವೇದ ಮಾತ್ರವೇ ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ದೇವರು ನಮಗೆ ಕೊಟ್ಟಿರುವ ಏಕೈಕ ಗ್ರಂಥ. ಅದಲ್ಲದೆ ಬೇರೆ ಯಾವ ಗ್ರಂಥದ ಅವಶ್ಯಕತೆಯೂ ಇಲ್ಲ. ಕೆಲವು ವರ್ಷಗಳ ಹಿಂದೆ ಕರ್ತನ ಭೋಜನದ ವಿಷಯವಾಗಿ ಕೆಲವು ಗಲಿಬಿಲಿಗಳು ಕೆಲವು ಸಭೆಗಳಲ್ಲಿ ಉಂಟಾದಾಗ ದೊಡ್ಡ ಚರ್ಚಾ ವಿಷಯವಾಗಿತ್ತು. ಆ ಚರಿತ್ರೆಗೆಲ್ಲ ನನಗೆ ಹಿಂದಿರುಗಿ ಹೋಗೋದಿಲ್ಲ. ಒಬ್ಬ ಸಹೋದರನ್ನು ನನ್ನೊಂದಿಗೆ ಸ್ವಲ್ಪ ತರ್ಕ ಮಾಡಿದರು. ನಾನು ವಾಕ್ಯದಲ್ಲಿದ್ದ ವಿಷಯಗಳನ್ನು ಹೇಳುತ್ತಾ ಬಂದೆ, ಕರ್ತನ ಭೋಜನವನ್ನು ನಾವು ಹೇಗೆ ಆಚರಿಸಬೇಕು ಎಂಬುದಾಗಿ. ಕೊನೆಗೆ ತರ್ಕ ಎಲ್ಲಿಯೂ ಮುಟ್ಟೋದಿಲ್ಲ ಎಂಬುದಾಗಿ ಬಂದಾಗ ಅವರು ನನ್ನ ಹತ್ರ ಒಂದು ಮಾತು ಹೇಳಿದರು, ಐ ವಿಲ್ ಗೋ ವಿತ್ A.W. ಟೋಸರ್. ಅಂದರೆ A.W. ಟೋಸರ್ ಹೇಳಿದ ಹಾಗೆ ನಾನು ಹೋಗುತ್ತೇನೆ, ನಾನು ಅದನ್ನೇ ಸ್ವೀಕರಿಸುತ್ತೇನೆ ಎಂಬುದಾಗಿ. ಅಲ್ಲ, ಟೋಸರ್ನ ಮೇಲೆ ನನಗೆ ಯಾವುದೇ ಮನಸ್ಸಿಲ್ಲ. ಅವರು ಒಳ್ಳೆ ಸೇವಕರು, ಒಳ್ಳೆ ಗ್ರಂಥಗಳನ್ನು ಬರೆದಂಥ ವ್ಯಕ್ತಿ. ಅವರು ಈ ವಿಷಯದಲ್ಲಿ ಏನು ಬರೆದಿದ್ದಾರೆ ಎಂಬುದೇ ನನಗೆ ಗೊತ್ತಿಲ್ಲ, ಬಿಡಿ. ಆಗ ನಾನು ಹೇಳಿದೆ, ಐ ವಿಲ್ ಗೋ ವಿತ್ ಅಪೋಸ್ಟಲ್ ಪಾಲ್. ನೀವು ಟೋಸರ್ ಬರೆದ ಪ್ರಕಾರ ಹೋಗಿರಿ, ನಾನು ಪೌಲನು ಬರೆದ ಪ್ರಕಾರ ಹೋಗುತ್ತೇನೆ. ಇವತ್ತು ನಮ್ಮ ಸಭೆಗಳಲ್ಲಿ ಯಾರ್ಯಾರೋ ಬರೆದಂಥ ಗ್ರಂಥಗಳನ್ನು ತೆಗೆದುಕೊಂಡು ಅವರು ಹೇಳಿದಂತಹ ಮಾತುಗಳನ್ನು ನಮ್ಮ ಮಧ್ಯದಲ್ಲಿ ಅಳವಡಿಸಿ ದೇವರ ವಾಕ್ಯದಲ್ಲಿ ಹೇಳಿರುವ ಪದ್ಧತಿಗಳಿಗೂ ತತ್ವಗಳಿಗೂ ದೂರವಾಗಿ ಹೋಗುತ್ತಿರುವಂತಹ ಒಂದು ಸಂದರ್ಭ. ಆ ಸೇವಕರು ಹಾಗೆ ಹೇಳಿದ್ದಾರೆ, ಈ ಸೇವಕರು ಹೀಗೆ ಹೇಳಿದ್ದಾರೆ, ಇಂಥವರು ಹೀಗೆ ಹೇಳಿದ್ದಾರೆ.
ಸತ್ಯವೇದ ಏನು ಹೇಳುತ್ತದೆ ಅದು ಮಾತ್ರ ಸಾಕು. ಈ 1825ನೇ ಆ ಸಂಚಲನದಲ್ಲಿ ಸತ್ಯವೇದ ಒಂದೇ ಎಂಬಂತಹ ಒಂದು ವಿಷಯ ರೀತಿಗೆ ಅವರು ಬಂದರು. ಇಂದು ನಮ್ಮ ಸಭೆಗಳಲ್ಲಿ ಸತ್ಯವೇದವಲ್ಲದೆ ಬೇರೆ ಯಾವುದು ನಮಗೆ ಬೇಡ. ಕೆಲವರು ನನ್ನ ಹತ್ರ ಕೇಳ್ತಾರೆ, ಬ್ರದರ್ ನೀವು ಯಾವ ಕಮೆಂಟ್ರಿ ಯೂಸ್ ಮಾಡ್ತೀರಿ ಎಂಬುದಾಗಿ. ನಾನು ಯಾವ ಕಮೆಂಟ್ರಿ ಮೇಲೆ ಹೊಂದಿಕೊಂಡಿಲ್ಲ. ಕಮೆಂಟ್ರಿ ಕೆಲವೊಮ್ಮೆ ರೆಫರ್ ಮಾಡ್ತೇನೆ ಇನ್ನೊಬ್ಬರ ಅಭಿಪ್ರಾಯ ಏನು ಎಂಬುದಾಗಿ ತಿಳ್ಕೊಳ್ಳಿಕ್ಕೆ. ಆದರೆ ನಮಗೆ ಬೋಧಿಸುವಂಥದ್ದು ಸತ್ಯವೇದದಲ್ಲಿ ಅಪೊಸ್ತಲರು ಏನು ಬೋಧಿಸಿದ್ದಾರೆ. ಇದು ಈ ಸಹೋದರ ಸಭೆಗಳ ವೈಶಿಷ್ಟ್ಯತೆ. ಅಲ್ಲದೆ ನಾವೆಲ್ಲ ಶಾಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಾಲೆಯಲ್ಲಿ ನಮಗೆ ಡೀಟೇಲ್ಡ್ ನಮಗೆ ಕೊಡಲ್ಪಟ್ಟಿರೋ ಪಾಠಗಳಿದೆ. ಅದಾದ್ಮೇಲೆ ಕೆಲವು ನಾನ್ ಡಿಟೇಲ್ ಎಂಬುದಾಗಿ ಕೆಲವು ಪಾಠಗಳಿತ್ತು. ಈಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಅದು ಆಪ್ಷನಲ್. ಈಗ ಇಲ್ಲ. ಅದು ಆಪ್ಷನಲ್. ಒಂದೊಂದು ಶಾಲೆಯವರು ಒಂದೊಂದನ್ನು ಆರಿಸಿಕೊಳ್ತಾರೆ. ಅಂದ್ರೆ ಸರ್ಕಾರ ಕೊಟ್ಟಿರುವ ಸಿಲೆಬಸ್ನೊಂದಿಗೆ ಇನ್ನೂ ಒಂದು ವಿಷಯವನ್ನು ಶಾಲೆಯವರೇ ಆರಿಸಿಕೊಳ್ತಾರೆ. ಅದೇ ರೀತಿ ಇವತ್ತು ಕೆಲವು ಸಭೆಗಳು ದೇವರು ಕೊಟ್ಟಿರೋ ವಾಕ್ಯವಿದೆ, ಅದರೊಂದಿಗೆ ಜೋಡಿಸಲಿಕ್ಕೆ ಇನ್ನೂ ಕೆಲವುದನ್ನು ನಾವು ಸೇರಿಸಿಕೊಂಡಿದ್ದೇವೆ. ಅದು ಬೇಡ. ಅದು ನಮ್ಮ ಸಭೆಗಳಲ್ಲಿ ಇಲ್ಲ. ಅದು ಸಹೋದರ ಸಭೆಗಳ ಪದ್ಧತಿ ಅಲ್ಲ. ನಮ್ಮ ಸಭೆಯಲ್ಲಿ ನಾವು ಅಳವಡಿಸುವಂತಹ ಪ್ರತಿಯೊಂದು ಆತ್ಮಿಕ ಕಾರ್ಯಗಳು, ಪ್ರತಿಯೊಂದು ಉಪದೇಶಪರವಾದ ವಿಷಯಗಳು ದೇವರ ವಾಕ್ಯದಿಂದ ಸಾಬೀತುಪಡಿಸಲ್ಪಟ್ಟದ್ದಾಗಿರಬೇಕು. ಇಲ್ಲದಿದ್ದರೆ ನಾವು ನಾಮಧೇಯರಾಗಿ ಹೋಗುತ್ತೇವೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾನು ಮುಂದೆ ಹೋಗುತ್ತೇನೆ. ಏಳನೇದಾಗಿ ಸಹೋದರ ಸಭೆಗಳ ವೈಶಿಷ್ಟ್ಯತೆ. ಸ್ವಾಯತ್ತ ಹಾಗೂ ಸ್ವತಂತ್ರವಾಗಿರುವ ಸ್ಥಳೀಯ ಸಭೆಗಳು. ಸ್ವಾಯತ್ತ ಅಂದರೆ ಸೆಲ್ಫ್ ಗವರ್ನೆನ್ಸ್, ಆಡಳಿತ ನಮ್ಮಲ್ಲಿ ಇದೆ. ಸ್ವತಂತ್ರ ಅಂದರೆ ಬೇರೆ ಯಾರೂ ಅವರ ಮೇಲಿಲ್ಲ. ಈ ಹೊಸ ಒಡಂಬಡಿಕೆ ಸಭೆಗಳ ಅಥವಾ ಸಹೋದರ ಸಭೆಗಳ ಒಂದು ವೈಶಿಷ್ಟ್ಯತೆ ಎಂಬುದಾಗಿ ಹೇಳಿದರೆ, ಪ್ರತಿ ಒಂದು ಸ್ಥಳೀಯ ಸಭೆಯು ಅದರಲ್ಲೇ ಸ್ವತಂತ್ರವಾಗಿದೆ. ಅದರ ಮೇಲೆ ಬೇರೆ ಯಾವ ಅಧಿಕಾರವೂ ಇಲ್ಲ, ಯಾವ ಬಾಹ್ಯ ಅಧಿಕಾರವೂ ಇಲ್ಲ. ಇವತ್ತು ದುರದೃಷ್ಟವಶಾತ್ ಅನೇಕರಿಗೆ ಒಂದು ಆಶೆ ಇದೆ, ಆ ಸಭೆಗಳ ಹಾಗೆ ನಮಗೂ ಒಂದು ಆರ್ಗನೈಸೇಷನ್ ಇದ್ರೆ, ನಮಗೂ ಒಂದು ಹೆಡ್ ಆಫೀಸ್ ಇದ್ರೆ, ನಮ್ಮ ಮೇಲೂ ಒಬ್ಬ ಮೇಲ್ವಿಚಾರಕರಿದ್ದರೆ ಅಲ್ಲ ಸಪೋರ್ಟ್ ಬರ್ತಾ ಇತ್ತು ಅಷ್ಟೇ. ನಾನು ಹೇಳ್ತೇನೆ, ಈ ಹೊಸ ಒಡಂಬಡಿಕೆ ಸಭೆ ಸಹೋದರ ಸಭೆಗಳು 200 ವರ್ಷವಾದರೂ ಎಷ್ಟೋ ಸಹೋದರ ಸಭೆಗಳು ಹೆಸರು ಮಾತ್ರ ಇಟ್ಟುಕೊಂಡು ವಾಕ್ಯದಿಂದ ದೂರ ಹೋಗಿದ್ದರು. ಕೆಲವು ಸಭೆಗಳು ಇಂದು ಅನುಸರಿಸುತ್ತಾ ನಿಂತಿದೆ. ಆದ್ದರಿಂದಲೇ ಇದನ್ನು ಆಚರಿಸುವುದಕ್ಕೆ ಇಷ್ಟು ಜನರು ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಬಂದಿದ್ದಾರೆ. ಯಾಕೆಂದರೆ ನಮ್ಮ ಸಭೆಗಳು ಸ್ವತಂತ್ರವಾದದ್ದು. ನಾನು ಸ್ವಲ್ಪ ಚರಿತ್ರೆಗೆ ಹಿಂದೆ ಹೋಗುತ್ತೇನೆ. ನಮ್ಮ ಸಹೋದರು ಹೇಳುತ್ತಾ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬೆಂಜಮಿನ್ ವಿಲ್ಸ್ ನ್ಯೂಟನ್ ಮತ್ತು ಜಾನ್ ನೆಲ್ಸನ್ ಡಾರ್ಬಿ ಇವರಿಬ್ಬರ ಮಧ್ಯದಲ್ಲಿ ನಡೆದಂತಹ ಆ ಒಂದು ವೈಮನಸ್ಸಿನ ವಿಷಯವಾಗಿ ನಾವು ಕೇಳುತ್ತಾ ಬಂದೆವು. ನ್ಯೂಟನ್ ಅವರು ಮಾಡಿದ ಉಪದೇಶದಲ್ಲಿ, ಅಂದರೆ ಕ್ರಿಸ್ತನ ಮನುಷ್ಯರೊಂದಿಗಿರೋ ಸಂಬಂಧದಲ್ಲಿ ಆತನು ಮಾಡಿದ ಉಪದೇಶದಲ್ಲಿ ಏನೋ ಒಂದು ತಪ್ಪುಂಟಾಯಿತು. ಆಗ ಡಾರ್ಬಿ ಅವರನ್ನು ಬಹಿಷ್ಕರಿಸಿದರು. ಆದರೆ ಯಾವಾಗ ನ್ಯೂಟನ್ ಅವರು ಅವರ ಬೋಧನೆ ತಪ್ಪು ಎಂಬುದಾಗಿ ತಿಳಿದು ಅದನ್ನು ತಿದ್ದಿಕೊಂಡು ತಿರುಗಿ ಬಂದು ಪಶ್ಚಾತ್ತಾಪ ಪಟ್ಟು ಬಂದರು, ಆಗ ಡಾರ್ಬಿ ಅವರು ಅವರನ್ನು ಸೇರಿಸಿಕೊಳ್ಳೋದಿಲ್ಲ. ಅವರನ್ನು ಸೇರಿಸಿಕೊಳ್ಳೋದಿಲ್ಲ ಎಂಬುದು ಮಾತ್ರವಲ್ಲ, ಅವರನ್ನು ನಾವು ಸೇರಿಸಿಕೊಳ್ಳೋದಿಲ್ಲ, ಲೋಕದಲ್ಲಿರುವ ಯಾವ ಸಭೆಗಳು ಸೇರಿಸಿಕೊಳ್ಳಬಾರದು ಎಂಬುದಾಗಿ ಒಂದು ಸಂದೇಶವನ್ನು, ಒಂದು ಪತ್ರವನ್ನು ಇವರು ಎಲ್ಲ ಸಭೆಗಳಿಗೆ ಕಳಿಸಿದರು. ಆಗ ಅವರು ಬ್ರಿಸ್ಟಲ್ನಲ್ಲಿದ್ದಂತಹ ಜಾರ್ಜ್ ಮುಲ್ಲರ್ ಅವರ ಸಭೆಗೆ ಬಂದರು. ಈ ಜಾರ್ಜ್ ಮುಲ್ಲರ್ ಅವರ ಸಭೆಗೆ ಬಂದಂತಹ ಸಂದರ್ಭದಲ್ಲಿ ಜಾರ್ಜ್ ಮುಲ್ಲರ್ ಇವರೊಂದಿಗೆ ಮಾತನಾಡಿ, ಇವರ ತಪ್ಪು ಯಾವುದೂ ಇಲ್ಲ, ಇವರು ತಪ್ಪು ಮಾಡಿದಂತೆ ತಿದ್ದುಕೊಂಡಿದ್ದಾರೆ, ಅವರನ್ನು ಬಹಿಷ್ಕರಿಸಿ ನಿಲ್ಲಿಸಬೇಕಾದ ಯಾವ ಅವಶ್ಯಕತೆ ಇಲ್ಲ, ಆದ್ರಿಂದ ನಾವು ಅವರನ್ನು ಸ್ವೀಕರಿಸುತ್ತೇವೆ ಎಂಬ ನಿರ್ಧಾರವನ್ನು ತೆಗೆದುಕೊಂಡರು. ಅದಕ್ಕೆ ವಿರುದ್ಧವಾಗಿ ಜಾನ್ ನೆಲ್ಸನ್ ಡಾರ್ಬಿ ಮತ್ತು ಅವರ ಸಂಗಡದವರು ಹೋರಾಡಿದರು. ಅವರು ಹೇಳಿದರು, ಒಮ್ಮೆ ಒಂದು ಸಭೆಯಿಂದ ಒಬ್ಬ ವ್ಯಕ್ತಿಯನ್ನು ಬಹಿಷ್ಕರಿಸಿದರೆ ಆ ಸಭೆಯ ಶಿಫಾರಸಿಲ್ಲದೆ ಲೋಕದಲ್ಲಿ ಯಾರೂ ಅವರನ್ನು ಸ್ವೀಕರಿಸಿಕೊಳ್ಳಬಾರದು. ಶಿಫಾರಸು ಪತ್ರ ಬೇಕು, ಬೇಡ ಎಂಬುದಾಗಿ ನಾನು ಹೇಳೋದಲ್ಲ. ಆದರೆ ಯಾವಾಗಲೂ ಅದು ಕೊಡೋದಿಲ್ಲ ಎಂಬುದಕ್ಕಿರೋ ಒಂದು ವಾಕ್ಯಾನುಗುಣವಾದ ಕಾರಣವೂ ಬೇಕು. ಆಗ ಜಾರ್ಜ್ ಮುಲ್ಲರ್ ಅವರು ತಂದಂತಹ ವಾದ, ಒಂದು ಸ್ಥಳೀಯ ಸಭೆ
ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡಿ ಅವನಲ್ಲಿ ಯಾವ ತಪ್ಪು ಇಲ್ಲ, ಅವನನ್ನು ಬಹಿಷ್ಕರಿಸಬೇಕಾದ ಅವಶ್ಯಕತೆ ಇಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಂಡರೆ ಅವನನ್ನು ಸಭೆಗೆ ಅನ್ಯೋನ್ಯತೆಗೆ ಸ್ವೀಕರಿಸುವುದಕ್ಕೆ ಆ ಸಭೆಗೆ ಪೂರ್ಣ ಸ್ವಾತಂತ್ರ್ಯವಿದೆ. ಅದರ ಮೇಲೆ ಮತ್ತೊಂದು ಸಭೆಗೆ ದಬ್ಬಾಳಿಕೆ ಮಾಡುವುದಕ್ಕೆ ಯಾವ ಹಕ್ಕೂ ಇಲ್ಲ. ಅಲ್ಲಿಯೇ ಈ ಎಕ್ಸ್ಕ್ಲೂಸಿವ್ ಬ್ರದರ್ ಮತ್ತು ಓಪನ್ ಬ್ರದರ್ ಎಂಬಂಥದ್ದು ಬಂದದ್ದು. ಹಾಗಾದರೆ ಸ್ಥಳೀಯ ಸಭೆ ಸ್ವಾತಂತ್ರ್ಯವುಳ್ಳ ಸಭೆ. ಆ ಸಭೆಯಲ್ಲಿ ಏನು ನಡೆಯಬೇಕು ಎಂಬುದು ಆ ಸಭೆಯ ಹಿರಿಯರು ತೀರ್ಮಾನಿಸಿಕೊಳ್ಳುತ್ತಾರೆ ಹೊರತು ಬಾಹ್ಯವಾಗಿ ಯಾವ ಒತ್ತಡವೂ ಇಲ್ಲ ಎಂಬಂಥದ್ದು ಈ 1825ರಲ್ಲಿ ಪ್ರಾರಂಭವಾದ ಸಂಚಲನದಿಂದ 847-48ರಲ್ಲಿ ನಡೆದಂತಹ ಘಟನೆ ಇದು. ಅಂದಿನಿಂದ ನಾವು ಇದನ್ನು ಪಾಲಿಸುತ್ತಾ ಬಂದಿದ್ದೇವೆ. ಇಂದು ಬೇರೆ ಅನೇಕ ಸಭೆಗಳನ್ನು ನೋಡುವಾಗ ದೊಡ್ಡ ಪಂಗಡಗಳವರು, ಎಷ್ಟು ಸಭೆ ಇದೆ ನಿಮಗೆ? ನಮಗೆ 3000 ಸಭೆಗಳಿದೆ. ಎಷ್ಟು ಸಭೆ ನಿಮಗಿದೆ? ನಮಗೆ 4000 ಸಭೆಗಳಿದೆ. ನಿಮ್ಮ ಹೆಡ್ ಆಫೀಸಲ್ಲಿ, ನಮ್ಮ ಹೆಡ್ ಆಫೀಸ್ ಬೆಂಗಳೂರಲ್ಲಿ, ನಿಮ್ಮ ಹೆಡ್ ಆಫೀಸಲ್ಲಿ, ನಮ್ಮ ಹೆಡ್ ಆಫೀಸ್ ಜೆರೂಸಲೇಮಲ್ಲಿ. ಬ್ರದರ್ನವ್ರ ಹತ್ರ ಕೇಳಿದ್ರೆ ಎಷ್ಟು ಸಭೆಗಳಿದೆ? ಹೆಚ್ಚು ಕಡಿಮೆ 300 ಅಂತೆಲ್ಲ ಹೇಳ್ತಾರೆ. ನಮಗೆ ಲೆಕ್ಕ ಇಲ್ಲ, ಯಾಕಂದರೆ ನಮಗೆ ಕ್ರೋಢೀಕೃತವಾದಂಥ ಯಾವ ಲೆಕ್ಕಾಚಾರಗಳು ಇಲ್ಲ. ಪ್ರತಿಯೊಂದು ಸಭೆಯು ಸ್ವತಂತ್ರವಾದದ್ದು. ಹೆಡ್ ಆಫೀಸಲ್ಲಿ, ಹೆಡ್ ಆಫೀಸ್ ಹಾಗೇನಿಲ್ಲ, ನಮ್ಮ ಸಭೆ ಹೆಡ್ ಆಫೀಸ್ ಮೇಲೆ ನಮ್ಮದಷ್ಟೇ. ನಮ್ಮ ಯಾವ ಸಭೆಯ ಮೇಲೂ ಯಾವ ಬಾಹ್ಯ ಆಡಳಿತವೂ ಇಲ್ಲ. ಆದ್ದರಿಂದ ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಪೇತ್ರನ ಬರೆದ ಪತ್ರಿಕೆ 1 ಪೇತ್ರ 5ನೇ ಅಧ್ಯಾಯದ 2ನೇ ವಾಕ್ಯದಿಂದ ನೋಡುವಾಗ, ದೇವರು ತನ್ನ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿ ದೇವರು ನಿಮ್ಮನ್ನು ಮೇಲ್ವಿಚಾರಣೆ ಮಾಡುವುದಕ್ಕಾಗಿ ಅಥವಾ ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ನೀವು ದೊರೆತನ ಮಾಡಿರಿ. ಸ್ಥಳೀಯ ಸಭೆಯಲ್ಲಿ ಸಭಾ ಹಿರಿಯರನ್ನು ದೇವರಿಟ್ಟಿದ್ದಾನೆ, ಅವರು ಮಾತ್ರವೇ ಅಲ್ಲಿ ದೊರೆತನ ಮಾಡಬೇಕು. ಈ ಬ್ರಾಂಚ್ ಸಭೆಗಳು, ನಮ್ಮದೊಂದು ದೊಡ್ಡ ಸಭೆ ಇದೆ, ನಮಗೆ 10 ಬ್ರಾಂಚ್ಗಳಿದೆ, ನಾವು ಅದನ್ನೆಲ್ಲ ನಿಯಂತ್ರಿಸುತ್ತೇವೆ, ಇದೆಲ್ಲ ವಾಕ್ಯಕ್ಕೆ ಅನುಗುಣವಾದದ್ದಲ್ಲ. ಈಗ ಅದೆಲ್ಲ ಹೇಳಿದ್ರೆ, ಇಲ್ಲ ಬ್ರದರ್, ಸೇವೆ ನಡಿಬೇಕಾದ್ರೆ ನಾವು ಹಾಗೆಲ್ಲ ಮಾಡಬೇಕು, ಅದು ವಾಕ್ಯದಲ್ಲಿರುವಂಥ ಪದ್ಧತಿ ಅಲ್ಲ. ನೀವು ಹೋಗಿ ಸೇವೆ ಮಾಡಿ ಒಂದು ಹೊಸ ಸಭೆ ರೂಪುಗೊಂಡರೆ, ತಂದೆ ತಾಯಿಗಳು ಮಕ್ಕಳನ್ನು ಸಾಕು ಹಾಗೆ ನೀವು ಹೋಗಿ ಅವರಿಗೆ ವಾಕ್ಯ ಹೇಳಿ ಅವರನ್ನು ಸಾಕಿರಿ. ಆದರೆ ಒಂದು ಕಾಲ ಬರುತ್ತದೆ, ಅವರು ಬೆಳೆದು ಪಕ್ವತೆಗೆ ಬಂದಾಗ ಈ ಕಾರಣದಿಂದ ಒಬ್ಬ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳುವನು ಎಂಬುದಾಗಿ ಹೇಳಿದ ಹಾಗೆ ಆ ಸಭೆಯನ್ನ ಸ್ವತಂತ್ರವಾಗಿ ಬಿಟ್ಟು ಬಿಡಬೇಕು. ಅದು ವ್ಯಕ್ತವಾಗಿ ನಾವು ನೋಡುವಂಥದ್ದಾಗಿದೆ. ಆದ್ದರಿಂದ ಯಾವ ಸಭೆಯವರು, ನೀವು ಬೇರೆ ಸಭೆಯವರಿಗೆ ಆತ್ಮಿಕ ಬೆಳವಣಿಗೆಗೆ ಪ್ರಯೋಜನವುಳ್ಳ ಕ್ರಿಯೆಗಳನ್ನು ಮಾಡಿರಿ, ಅದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಯಾವಾಗಲೂ ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ನೀವು ಅದರ ಮೇಲೆ ಅಧಿಕಾರ ನಡೆಸಬೇಕಾಗಿಲ್ಲ. ಪೌಲನು ಹೇಳ್ತಾನೆ ಒಂದೊಂದು ಸಭೆಗೆ ಹೋದಾಗ, ನಾನು ನಿಮ್ಮ ಮೇಲೆ ಯಾವ ಅಧಿಕಾರ ನಡೆಸೋದಿಲ್ಲ. ಮಹಾದೊಡ್ಡ ಬೋಧಕನು. ಅದರಿಂದ ನಮ್ಮೆಲ್ಲರ ಅಧಿಕಾರ ನಾವು ಒಳಗೊಂಡಿರುವ ಸ್ಥಳೀಯ ಸಭೆಗಳಿಗೆ ಮಾತ್ರ ಸೀಮಿತವಾಗಿರಬೇಕು. ಅದಲ್ಲದೆ ಅನ್ಯೋನ್ಯತೆಗೋಸ್ಕರವೋ, ಕೂಟಗಳಿಗೋಸ್ಕರವೋ, ವಾಕ್ಯ ಬೋಧನೆಗೋಸ್ಕರ ಕರೆದರೆ ಹೋಗ್ತೇವೆ, ನಮ್ಮ ಕೆಲಸ ಮಾಡ್ತೇವೆ, ನಾವು ತಿರುಗಿ ಹೋಗುತ್ತೇವೆ, ಅಲ್ಲದೆ ಯಾವ ಗೊತ್ತಾಯಿಲ್ಲ. ಅದರಿಂದ ಇಲ್ಲಿ ಸೇರಿ ಬಂದಿರುವಂಥ ಸಭಾ ನಾಯಕರೊಂದಿಗೆ ಒಂದು ಮಾತು ನಾನು ಇಲ್ಲಿ ಹೇಳಿಕೊಳ್ಳುತ್ತೇನೆ. ದಯಮಾಡಿ ನಿಮ್ಮ ಸಭೆಗಳನ್ನು ಯಾವುದೇ ಸಂಘಟನೆಗಳಿಗೆ ಮಾರಬೇಡಿರಿ. ಸಂಘಟನೆಗಳು ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ, ಆದರೆ ಸಂಘಟನೆಗಳು ಸಭೆಯ ಕೈಕೆಳಗೆ ಕೆಲಸ ಮಾಡಬೇಕು. ಆದರೆ ಇಂದು ದುರದೃಷ್ಟವಶಾತ್ ಅನೇಕ ಕಡೆಗಳಲ್ಲಿ ಸಭೆಗಳು ಸಂಘಟನೆಗಳ ಕೈಕೆಳಗೆ ಕೆಲಸ ಮಾಡುತ್ತಾ ಇದೆ. ಅದು ವಾಕ್ಯ ವಿರುದ್ಧವಾದದ್ದು. ಯಾಕಂದರೆ ಸಹೋದರ ಸಭೆಗಳ ವಿಶಿಷ್ಟತೆಯನ್ನು ಕಲಿಯುತ್ತಾ ಬರುವುದಾದರೆ ಪ್ರತಿಯೊಂದು ಸ್ಥಳೀಯ ಸಭೆಯು ಅದು ಅದರಲ್ಲೇ ಸ್ವತಂತ್ರವಾಗಿರುವಂತಹ ಸಭೆ. ನಾನು ಮುಂದೆ ಹೋಗುತ್ತೇನೆ. 8ನೇದಾಗಿ, ನಾಮಧೇಯ ಸದಸ್ಯತ್ವಕ್ಕಿಂತಲೂ ಜವಾಬ್ದಾರಿಯುತವಾದ ಅನ್ಯೋನ್ಯತೆಗೆ ಆದ್ಯತೆ. ನಾನಿಲ್ಲಿ ಹೇಳ್ತಾ ಬರುವಂಥದ್ದು, ನಮ್ಮ ಸಭೆಗಳಿಗೆ ಸದಸ್ಯತ್ವ ಇಲ್ಲ, ಮೆಂಬರ್ಶಿಪ್ ಇಲ್ಲ. ಎಷ್ಟು ಜನ ಇದ್ದಾರೆ, ಅವರ ಹೆಸರೆಲ್ಲ ಒಂದು ವೇಳೆ ಸಭಾ ಹಿರಿಯರೋ ಯಾರಾದರೂ ಬರೆದಿಟ್ಕೊಳ್ಬೋದು, ಯಾಕಂದರೆ ಅವರ ಒಂದು ಪರ್ಸನಲ್ ರೆಫರೆನ್ಸಿಗೋಸ್ಕರ. ಅಲ್ಲದೆ ನಮಗೆ ಒಂದು ಮೆಂಬರ್ಶಿಪ್ ಇಲ್ಲ. ಬೇರೆ ಅನೇಕ ಸಭೆಗಳಿದ್ದೆ ನೋಡಿದರೆ ಅವರಿಗೊಂದು ಮೆಂಬರ್ಶಿಪ್ ಇದೆ. ನೀವು ಅಲ್ಲಿ ಮೆಂಬರ್ಶಿಪ್ ತಗೊಳ್ಬೇಕು. ವಾರ್ಷಿಕ ಚಂದ ಒಂದು 10 ರೂಪಾಯಿ ಆದರೂ ಕೊಡಬೇಕು, ಒಂದು ರಸೀದಿ ತಗೊಳ್ಬೇಕು. ಮತ್ತೆ ನೀವು ಸಭೆಗೆ ಹೋದರೂ ಇಲ್ಲದರೂ ಪರವಾಗಿಲ್ಲ, ನೀವು ಅಲ್ಲಿ ಮೆಂಬರ್. ಸತ್ತರೆ ಅವರು ಬಂದು ಅವರು ಹುಣಿರಲೇಬೇಕು, ಇಲ್ಲದ್ರೆ ನೀವು ಕೋರ್ಟಿಗೆ ಹೋಗ್ಬೋದು, ಯಾಕಂದ್ರೆ ನಾನು ಮೆಂಬರ್. ಈ ಬ್ರದರನ್ ಸಭೆಗಳಲ್ಲಿ ಈ ಪದ್ಧತಿ ಇಲ್ಲ.
ಬ್ರದರನ್ ಸಭೆಯ ವಿಶಿಷ್ಟತೆಯನ್ನು ನಾವು ನೋಡುವುದಾದ್ರೆ, ನಮಗೆ ಯಾವ ರಿಜಿಸ್ಟ್ರಿಯೂ ಇಲ್ಲ, ಯಾವುದೇ ಒಂದು ಸದಸ್ಯತ್ವ ನೋಂದಣಿಯೂ ಇಲ್ಲ. ಹಾಗಾದ್ರೆ ನಾವು ಇದರ ಮೆಂಬರ್ ಆಗೋದು ಹೇಗೆ? ಮೆಂಬರ್ ಆಗಲಿಕ್ಕೆ ಒಂದೇ ಒಂದು ರೀತಿ, ನೀವು ನಿರಂತರವಾಗಿ ಕ್ರಮಬದ್ಧವಾಗಿ ಒಂದು ಸಭೆಗೆ ಬರುವುದಾದರೆ ಸ್ವಾಭಾವಿಕವಾಗಿ ನೀವು ಅದರ ಭಾಗವಾಗುತ್ತೀರಿ. ಅಲ್ಲದೆ ವರ್ಷಕ್ಕೊಮ್ಮೆ ಬಂದು ಒಂದು 10 ರೂಪಾಯಿ ಕೊಟ್ಟು ರಸೀದಿ ತಗೊಂಡದ್ದರಿಂದ ನಾನು ಇದರ ಮೆಂಬರ್ ಎಂಬುದಾಗಿ ನಮ್ಮ ಸಭೆಗಳಲ್ಲಿ ಅದು ಆ ಪದ್ಧತಿ ಇಲ್ಲ. ಅಂದ್ರೆ ನೀವು ಯಾವುದಾದ್ರೂ ಒಂದು ಸಭೆಯ ಸದಸ್ಯನು ಹೌದೋ ಅಲ್ಲವೋ ಎಂಬುದನ್ನು ನೀವು ಆ ಸಭೆಯೊಂದಿಗೆ ಹೊಂದಿಕೊಂಡಿರುವ ಅನ್ಯೋನ್ಯತೆಯ ಮೇಲೆ ಆಧಾರವಾಗಿರುತ್ತದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 41-42 ವಾಕ್ಯಗಳನ್ನು ನಾವು ನೋಡುವುದಾದ್ರೆ ಅವರು ಅನ್ಯೋನ್ಯತೆಯಲ್ಲಿ ಮುಂದುವರಿದರು ಎಂಬುದಾಗಿ. ಫೆಲೋಶಿಪ್. So we have no membership but only fellowship, and our assemblies are growing only by fellowship and not by membership. ಇದು ವ್ಯಕ್ತವಾಗಿ ನಾವು ತಿಳ್ಕೊಳ್ಳಬೇಕಾದದ್ದು. ಆದ್ದರಿಂದ ನೀವು ಆ ಸಭೆಯ ಸದಸ್ಯರು ಎಂಬುದನ್ನು ನೀವು ಸಾಬೀತುಪಡಿಸಬೇಕಾದರೆ ಕ್ರಮಬದ್ಧವಾಗಿ ನಿರಂತರವಾಗಿ ಆ ಸಭೆಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಾಗಿರಬೇಕು. ಅದು ಮಾತ್ರವೇ ನಮಗಿರುವಂತಹ ಒಂದು ಮಾರ್ಗವಾಗಿದೆ. ನಾನು ಮುಂದೆ ಹೋಗುತ್ತೇನೆ. 9ನೇದಾಗಿ, ಮಾನುಷಿಕವಾದ ಅಥವಾ ಕೇಂದ್ರೀಕೃತವಾದ ಹಸ್ತಾರ್ಪಣೆ ಇಲ್ಲ, ಸಹೋದರರ ಅನುಮೋದನೆ ಮತ್ತು ಶಿಫಾರಸು ಮಾತ್ರ. ಆರ್ಡಿನೇಷನ್ ಎಂಬಂಥದ್ದು ಇವತ್ತಿರುವ ಅನೇಕ ನಾಮಧೇಯ ಸಭೆಗಳಲ್ಲಿ ನಾವು ಯಾವಾಗಲೂ ಕೇಳುವಂತಹ ಒಂದು ಪದ ಪ್ರಯೋಗ, ಆರ್ಡಿನೇಷನ್, ಆರ್ಡೈನ್ಡ್, ಹಸ್ತಾರ್ಪಣೆ. ಅಲ್ಲಿ ನಾವು ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ಈ ಸಹೋದರ ಸಭೆಗಳಲ್ಲಿ ಹಸ್ತಾರ್ಪಣೆ ಮಾಡುವುದರಿಂದ ಒಬ್ಬ ವ್ಯಕ್ತಿ ಸೇವೆಗೆ ಸಮರ್ಪಿಸಲ್ಪಡುವುದಿಲ್ಲ. ಇಲ್ಲಿ ಪೌಲನು ತಿಮೋಥೆನಿಗೆ ಬರೆಯುವಾಗ 1 ತಿಮೋಥೆ 4ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ, ಸಭೆಯ ಹಿರಿಯರು ಪ್ರವಾದನೆ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತ್ತಲ್ಲ. 2 ತಿಮೋಥೆ 1ನೇ ಅಧ್ಯಾಯದ 6ನೇ ವಾಕ್ಯ, ನಾನು ನಿನ್ನ ತಲೆ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ಕೃಪಾವರವು. ಹಾಗಾದ್ರೆ ಈ ಹಸ್ತಾರ್ಪಣೆ ಯಾವುದು? ಈ ಹಸ್ತಾರ್ಪಣೆ ನಿನ್ನಲ್ಲಿ ಈಗಾಗಲೇ ಇರುವಂತಹ ವರ. ಹಾಗಾದ್ರೆ ಈ ಸಭಾ ಹಿರಿಯರು ನಿನ್ನ ಮೇಲೆ ಕೈ ಇಟ್ಟರು ಎಂಬುದಾಗಿ ಹೇಳಿದ್ದೇನು? ನಿನ್ನಲ್ಲಿರುವ ವರವನ್ನ ಅವರು ಕಂಡುಕೊಂಡು ಖಚಿತಪಡಿಸುತ್ತಾರೆ. ಹೌದು, ಇವನಲ್ಲಿ ಈ ವರ ಇದೆ ಎಂಬುದರ ಕನ್ಫರ್ಮೇಶನ್. ಅಂದ ತಲೆ ಮೇಲೆ ಕೈ ಇಡಲೇಬೇಕೆಂಬ ನಿರ್ಬಂಧ ಏನೂ ಇಲ್ಲ. ಇಟ್ಟರು ಏನು ತಪ್ಪು ಇಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ನಾವು ತಲೆ ಮೇಲೆ ಕೈ ಇಡಬಾರ್ದು, ಯಾಕಂದ್ರೆ ಅದು ಬೇರೆಯವರು ಮಾಡುವಂಥದ್ದು. ಅಲ್ಲಿ ಇಟ್ಟರು ತೊಂದರೆ ಇಲ್ಲ, ಇಡದಿದ್ದರು ಏನು. ನೀವು ಕೈ ಇಡೋದ್ರಿಂದ ಅವ್ರಿಗೆ ಏನು ಹೆಚ್ಚು ಎಕ್ಸ್ಟ್ರಾ ಲಭಿಸೋದಿಲ್ಲ, ಅದು ಸುಮ್ಮನೆ. ಹಾಗಾದ್ರೆ ನಮಗಿರುವಂಥದ್ದೇನು? ಕಮೆಂಡೇಶನ್, ಆರ್ಡಿನೇಷನ್ ಅಲ್ಲ. ಕಮೆಂಡೇಶನ್ ಅಂದರೆ ಶಿಫಾರಸು. ಅದು ನಾನು ಈ ಸ್ಥಳೀಯ ಸಭೆಯ ಅಂಗವಾಗಿದ್ದೇನೆ, ಈ ಸ್ಥಳೀಯ ಸಭೆಯ ಅನ್ಯೋನ್ಯತೆಯಲ್ಲಿ ಇದ್ದೇನೆ ಎಂಬುದನ್ನು ನನ್ನ ಸ್ಥಳೀಯ ಸಭೆಯ ಸಭಾ ಹಿರಿಯರು ಒಂದು ಪತ್ರ ಕೊಟ್ಟರೆ ಅದು ಎಲ್ಲಿ ಹೋದರೂ ವ್ಯಾಲಿಡ್. ಸಹೋದರ ಸಭೆಗಳಲ್ಲಿ ಈಗ ಕೇಳಿದ್ರೆ ಬೆಂಗಳೂರಲ್ಲಿ ಕೂತುಕೊಂಡು ಬೀದರಲ್ಲಿ ಇದ್ದವರನ್ನ ಕಮೆಂಡ್ ಮಾಡುವಂತ ಪದ್ಧತಿ ಎಲ್ಲ ನಮ್ಮ ಮಧ್ಯದಲ್ಲಿದೆ. ಯಾರೋ ಎಲ್ಲಿಯೋ ಸೇವೆ ಮಾಡುತ್ತಾ ಇದ್ದಾರೆ, ಅವರ ಸಭೆ ಕಮೆಂಡೇಶನ್ ಕೊಡ್ತಾ ಇಲ್ಲ. ಆಗ ದಕ್ಷಿಣದಲ್ಲಿರುವಂಥ ಒಬ್ಬ ವ್ಯಕ್ತಿ, ನಾವು ಕೊಡ್ತೇವೆ ಬ್ರದರ್ ಎಂಬುದು ಇವರು ಕಮೆಂಡೇಶನ್ ಕೊಡ್ತಾರೆ. ವಾಕ್ಯದಲ್ಲಿ ಅಂಥ ಪದ್ಧತಿ ಏನಿಲ್ಲ ಬ್ರದರ್. ಎಲ್ಲಿಯೋ ಸೇವೆ ಮಾಡುವವನಿಗೆ ಎಲ್ಲಿಯೋ ಕೂತವನು ಕಮೆಂಡೇಶನ್ ಕೊಡೋದು, ಇದೆಲ್ಲ ವಾಕ್ಯದಲ್ಲಿರುವ ಪದ್ಧತಿ ಅಲ್ಲ. ಸ್ಥಳೀಯ ಸಭೆ, ನೀವು ಯಾವ ಸ್ಥಳೀಯ ಸಭೆಯೊಂದಿಗೆ ಅನ್ಯೋನ್ಯತೆಯಲ್ಲಿದ್ದೀರೋ ಆ ಸಭೆಯು ನಿಮ್ಮನ್ನ ಕಮೆಂಡ್ ಮಾಡಬೇಕು. ಈ ಕಮೆಂಡೇಶನ್ ಅಂದ್ರೆ ಸುವಾರ್ಥಿಕರಿಗೆ ಮಾತ್ರ ಉಳ್ಳ. ಕೆಲವರು ನೆನೆಸ್ತಾರೆ ಅದು ಸುವಾರ್ಥಿಕರಿಗೆ ಮಾತ್ರ ಅಲ್ಲ. ಪ್ರತಿಯೊಂದು ಸಭೆಯ ಪ್ರತಿಯೊಬ್ಬ ಸದಸ್ಯನು, ಅಂದರೆ ಪ್ರತಿಯೊಬ್ಬ ಸಹೋದರನು ಸಹೋದರಿಯು ಅವರವರ ಸಭೆಯ ಕರೆಂಟ್ ಕಮೆಂಡೇಶನ್, ಅಂದರೆ ಈಗ ಚಾಲ್ತಿಯಲ್ಲಿರುವಂತಹ ಒಂದು ಶಿಫಾರಸು ಹೊಂದಿದವರಾಗಿರಬೇಕು. ಈ ವ್ಯಕ್ತಿ ನಮ್ಮ ಸಭೆಯ ಅನ್ಯೋನ್ಯತೆಯಲ್ಲಿ, ಸಕ್ರಿಯ ಅನ್ಯೋನ್ಯತೆಯಲ್ಲಿ ಇದ್ದಾರೆ ಎಂಬುದನ್ನು ನಿಮ್ಮ ಸಭೆಯ ಹಿರಿಯರು ಅವರು ಖಚಿತಪಡಿಸಿ ಹೇಳಬೇಕು. ಇವತ್ತಿನ ದಿವಸಗಳಲ್ಲಿ ಕಮೆಂಡೇಶನ್ ಅಲ್ಲಿ ಇಲ್ಲದ್ರೂ ಪರವಾಗಿಲ್ಲ, ಅವರು ಹೊರಗೆ ಹಾಕಿದ್ರೆ ಇಲ್ಲಿ ಬನ್ನಿ ಬ್ರದರ್. ಯಾಕೆ? ಅಲ್ಲ, ನಮಗೆ ನಂಬರ್ ಬೇಕು. ಆದ್ದರಿಂದ ನಮಗೆ ಆರ್ಡಿನೇಷನ್ಸ್ ಇಲ್ಲ. ಸಹೋದರರು
ಕೊಡುವ ಶಿಫಾರಸು ಅಥವಾ ಅನುಮೋದನೆ ಮಾತ್ರ. ಇದು ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಇನ್ನು 10ನೇದಾಗಿ, ನಿರ್ದಿಷ್ಟ ವೇತನವೋ ಧನಶೇಖರಣೆಗೋಸ್ಕರ ಇರುವ ಅಭ್ಯರ್ಥನೆಯೋ ಇಲ್ಲದೆ ನಂಬಿಕೆಯಿಂದ ಮಾತ್ರ ಕೂಡಿದ ಸೇವೆ. ಪ್ರಾರಂಭದಲ್ಲಿ ಹಾಗೆ ಇತ್ತು. 1825ರಲ್ಲಿ ಪ್ರಾರಂಭವಾದಂಥ ಈ ಚಲನ, ಆ ಚಲನದಲ್ಲಿ ಭಾಗಿಯಾಗಿದ್ದಂತಹ ಆಂಟನಿ ನಾರಿಸ್ ಗ್ರೋಸ್ ಎಂಬವರು 1829ನೇ ಇಸವಿಯಲ್ಲಿ ಅವರ ಸ್ಥಳೀಯ ಸಭೆಯ ಶಿಫಾರಸಿನೊಂದಿಗೆ ಅವರು ಬಾಗ್ದಾದಿಗೆ ಹೋದರು. ಅಲ್ಲಿಂದ 1833ನೇ ಇಸವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಶಿಫಾರಸಿನ ಮುಖಾಂತರವಾಗಿ ಭಾರತದಲ್ಲಿ ಮಿಷನರಿಗಳಿಗೆ ಮುಕ್ತವಾಗಿ ಬರಬಹುದು ಎಂಬಂತಹ ಒಂದು ಅಪ್ಪಣೆ ದೊರಕಿದ್ದರಿಂದ ಅಂದು ಆಂಧ್ರದಲ್ಲಿದ್ದಂತಹ ಕರ್ನಲ್ ಆರ್ಥರ್ ಕಾಟನ್ ಅವರ ಆಹ್ವಾನದ ಮೇರೆಗೆ ಅವರು ಭಾರತಕ್ಕೆ ಬಂದರು. ಆದರೆ ಅವರು ಬರುವಾಗ ಅವರು ಹೇಳಿದ ಒಂದು ಮಾತು, ಅವರು ಬರುವುದಕ್ಕಿಂತಲೂ ಮೊದಲು ಮಿಷನರಿಗಳು ಭಾರತಕ್ಕೂ ಬಂದಿದ್ದಾರೆ, ಅನೇಕ ಸೇವಕರು ಯುರೋಪಿಂದ ಬೇರೆ ಕಡೆಗಳಿಗೆ ಕಳಿಸಲ್ಪಟ್ಟಿದ್ದಾರೆ, ಆದರೆ ಅವರೆಲ್ಲ ಸೆಂಡಿಂಗ್ ಏಜೆನ್ಸೀಸ್, ಕಳಿಸುವಂತಹ ಕೆಲವು ಸಂಘಟನೆಗಳಿದೆ, ಅಲ್ಲಿ ಹೆಸರು ನೋಂದಾಯಿಸಿ ಅವರ ಮೂಲಕವಾಗಿ ಸಪೋರ್ಟನ್ನು ಹೊಂದಿ ಕಳಿಸಲ್ಪಟ್ಟವರು. ಆದರೆ ಆಂಟನಿ ನಾರಿಸ್ ಗ್ರೋಸ್ ಅವರು ಭಾರತಕ್ಕೆ ಬಂದಾಗ ಅವರು ಹೇಳಿದಂತಹ ವಿಷಯ, ಯಾವ ಪೇರೋಲ್ನಲ್ಲಿಯೂ ನನ್ನ ಹೆಸರು ಇರಬಾರದು, ಯಾವ ಸೆಂಡಿಂಗ್ ಏಜೆನ್ಸಿಯಲ್ಲೂ ನನ್ನ ಹೆಸರು ಇರಬಾರದು, ನಾನು ಸ್ವತಂತ್ರನಾಗಿ ನನ್ನ ಸಭೆಯ ಶಿಫಾರಸಿನಿಂದ ಹೋಗಿ ನಂಬಿಕೆಯಿಂದ ಮಾತ್ರ ಜೀವಿಸುತ್ತೇನೆ, ಹಣ ಶೇಖರಣೆಗೋಸ್ಕರ ನನ್ನ ಹೆಸರನ್ನು ಎಲ್ಲಿಯೂ ನೋಂದಾಯಿಸಬಾರದು ಎಂಬುದಾಗಿ ಹೇಳಿ ನಂಬಿಕೆಯಿಂದ ಸೇವೆ ನಡೆಯಬೇಕು ಎಂಬಂತಹ ಆ ಒಂದು ವಿಷಯಕ್ಕೆ ಪ್ರಾರಂಭ ಗುರುತಿಸಿದವರು ಆಂಟನಿ ನಾರಿಸ್ ಗ್ರೋಸ್. 1833ರಲ್ಲಿ ಅವರು ಭಾರತಕ್ಕೆ ಬಂದರು. ಇವತ್ತು ಆಂಧ್ರ ಪ್ರದೇಶದಲ್ಲಿ ತುಂಬ ವಿಶ್ವಾಸಿಗಳಿದ್ದಾರೆ. ಅದಕ್ಕೊಂದು ಕಾರಣವಿದೆ. ಯಾಕಂದರೆ ಇವರು ಮೊದಲು ಬಂದದ್ದು ಈ ಗೋದಾವರಿ ಡೆಲ್ಟಾ ಬೆಲ್ಟ್, ಆಂಧ್ರದಲ್ಲಿರುವಂತಹ ಈ ಪ್ರದೇಶಗಳಲ್ಲಿ. ನಾವು ಇಲ್ಲಿ ದೇವರ ವಾಕ್ಯ ವ್ಯಕ್ತವಾಗಿ ಹೇಳುವಂತಹ ಒಂದು ವಿಷಯ, ಪೌಲನು ಹೇಳುತ್ತಾನೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ, ನಾನು ನಿಮ್ಮಲ್ಲಿದ್ದಾಗ ಖರ್ಚಿಗೆ ಏನೂ ಇಲ್ಲದ ಸಮಯದಲ್ಲಿ ಯಾರ ಮೇಲೆಯೂ ಭಾರ ಹಾಕಲಿಲ್ಲ. ಮೆಕದೋನ್ಯದಿಂದ ಬಂದ ಸಹೋದರರು ನನಗೆ ಬೇಕಾದದ್ದೆಲ್ಲವನ್ನು ಕೊಟ್ಟರು. ನಾನು ನಿಮಗೆ ಯಾವುದರಲ್ಲಿಯೂ ಭಾರವಾಗಬಾರದೆಂದು ನೋಡಿಕೊಳ್ಳುತ್ತಿದ್ದನು, ಇನ್ನು ಮೇಲೆಯೂ ನೋಡಿಕೊಳ್ಳುವನು. ಪ್ರಿಯರೇ, ನಾನು ಒಂದು ವಿಷಯ ಹೇಳುತ್ತೇನೆ. ಇವತ್ತಿನ ಬ್ರದರನ್ ಸಭೆಗಳಲ್ಲಿ ಪ್ರತಿಯೊಂದು ಸಭೆಯಲ್ಲಿಯೂ ವಾರವೂ ಡಜನ್ ಗಟ್ಟಲೆ ಆಗಿರುವಂಥ ಅಪೀಲ್ಗಳು ಬರ್ತಾ ಇದೆ. ಯಾಕೆ? ನನಗೆ ಮನೆ ಬೇಕು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ನನಗೆ ಒಳ್ಳೆ ವಸ್ತ್ರ ಬೇಕು, ಅದು ಬೇಕು, ಇದು ಬೇಕು, ಹೀಗೆ ಪ್ರತಿಯೊಂದಕ್ಕೂ ಅಪೀಲ್ ಅಪೀಲ್ ಅಪೀಲ್. ಮೊದಲು ಪತ್ರ ಬರ್ತಾ ಇತ್ತು, ಈಗ ಎಲ್ಲ ಇಂಟರ್ನೆಟ್ನಲ್ಲಿಯೂ ಇದರಲ್ಲಿ. ಇದನ್ನು ಹೇಳಿದರೆ ಕೆಲವರು ಹೇಳ್ತಾರೆ, ನಿಮಗೆ ಬೇಕಾದಷ್ಟಿದ್ದ ಬ್ರದರ್, ಅದರಿಂದ ನೀವು ಹೇಳ್ತಾ ಇದ್ದೀರಿ ಎಂಬುದಾಗಿ. ಯಾರಾದರೂ ಅಪೀಲ್ ಮಾಡಿದ್ರೆ ಅದನ್ನು ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ. ಆದರೆ ಒಂದು ವಿಷಯ ಹೇಳುತ್ತೇನೆ, ಸಹೋದರ ಸಭೆಯ ಮೂಲ ತತ್ವಗಳನ್ನು ಕಲಿಯುವುದಾದರೆ ಅದು ಸ್ಥಳೀಯ ಸಭೆ ಅಥವಾ ಸಹೋದರ ಸಭೆಗಳ ಪದ್ಧತಿ ಅಲ್ಲ. ನಿಮಗೆ ಒಂದು ಅಗತ್ಯವಿದ್ದರೆ ಅದನ್ನು ದೇವರೊಂದಿಗೆ ಪ್ರಾರ್ಥಿಸಿರಿ, ದೇವರು ತಕ್ಕ ಸಮಯದಲ್ಲಿ ಅದಕ್ಕಿರೋ ಮಾರ್ಗವನ್ನು ತೆಗಿತಾನೆ. ಈ ಪೌಲನಂತ ಕೆಲವು ಮಿಷನರಿಗಳು ಏನು ಮಾಡ್ತಾ ಇದ್ರು, ಇವರು ಒಂದೊಂದು ಕಡೆ ಹೋದಾಗ ಅವರು ಅಲ್ಲಿದ್ದ ದೇವಜನರ ಅವಶ್ಯಕತೆಗಳನ್ನು ಕಂಡುಕೊಂಡು ಬೇರೆ ಸಭೆಗಳವರಿಗೆ ತಿಳಿಸ್ತಾ ಇದ್ರು, ಇಲ್ಲಿ ಒಂದು ಅವಶ್ಯಕತೆ ಇದೆ, ಅಂದರೆ ನೀವು ಅವರಿಗೆ ಏನಾದರೂ ಸಹಾಯ ಮಾಡಿ. ಅಂದರೆ ಇವರು ನೇರವಾಗಿ ಕೇಳೋದಲ್ಲ, ಆ ಪದ್ಧತಿ ದೇವರ ವಾಕ್ಯದಲ್ಲಿ ಇಲ್ಲ, ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಆದ್ರೆ ಬ್ರದರ್, ನಾವೆಲ್ಲ ಮಾಡೋದು ತಪ್ಪೋ, ನಾವು ಇಷ್ಟೇ ಅಪೀಲ್ ಪ್ರತಿ ದಿವಸ ಕಳಿಸ್ತಾ ಇದ್ದೇವೆ, ಆ ತಪ್ಪೋ ಸರಿ ಎಂಬುದಾಗಿ ನಿಮ್ಮ ಮನಸಾಕ್ಷಿಯೊಂದಿಗೆ ನೀವು ದೇವರೊಂದಿಗೆ ಲೆಕ್ಕ ಹಾಕೊಳ್ಳಿ. ನಾನು ಹೇಳೋದಿಲ್ಲ, ನನ್ನ ಮೇಲೆ ಯಾರು ಆರೋಪ ಕೂರಿಸ್ಬೇಡ್ರಿ. ಆದರೆ ವಾಕ್ಯದ ಪದ್ಧತಿಯಲ್ಲಿ ನನಗೊಂದು ಅವಶ್ಯಕತೆ ಇದ್ದರೆ ನಾನು ಕರ್ತನೊಂದಿಗೆ ಪ್ರಾರ್ಥಿಸುತ್ತೇನೆ, ಅದು ನನ್ನ ಕುರಿತಾಗಿ ಇನ್ನೊಬ್ಬರೊಂದಿಗೆ ಹೇಳಬೇಕಾದ್ರೆ ಅವರ ಮನಸ್ಸಲ್ಲಿ ದೇವರು ಅದನ್ನು ಹುಟ್ಟಿಸುತ್ತಾನೆ, ಅವರು ಹೇಳುತ್ತಾರೆ. ಕರ್ತನ ಸೇವಕರಿಗೆ ಯಾವ ಕೊರತೆಯನ್ನು ಕರ್ತನ ತರೋದಿಲ್ಲ, ಅದು ಬೇರೆ ವಿಷಯ. ಆ ವಿಷಯದಲ್ಲಿ ನೀವು ಬೇಸರ ಪಟ್ಟುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ದೇವರ ವಾಕ್ಯವನ್ನು ನಾವು ಕಲಿಯುವುದಾದರೆ ಅಲ್ಲಿ ವ್ಯಕ್ತವಾಗಿ ಕಾಣುವಂತಹ ಒಂದು ವಿಷಯ, ಈ ಕೊಡುವ ವಿಷಯ. ದೇವಜನರು ಕೊಡುವಂಥದ್ದು ಯಾವುದೇ ಒಂದು ಶೀರ್ಷಿಕೆಗೆ, ಟೈಟಲ್ಗೆ, ಅಂದರೆ ಇವ್ಯಾಂಜಲಿಸ್ಟ್ ಎಂಬ ಒಂದು ಟೈಟಲ್ ನನಗಿದೆ, ಆದ್ದರಿಂದ ನನಗೆ ಕೊಡಬೇಕು, ವಾಕ್ಯದಲ್ಲಿ ಇಲ್ಲ. ಎಲ್ಲಿ ಬರ್ತಿದೆ ಇವಾಂಜಲಿಸ್ಟಿಗೆ ಕೊಡಬೇಕು ಎಂಬುದಾಗಿ? ಇವಾಂಜಲಿಸ್ಟ್ ನನ್ನ ಮೇಲೆ ಯಾರು ಸಿಟ್ಟು ಪಟ್ಕೊಳ್ಬೇಡ್ರಿ. ಒಂದು ನಿರ್ದಿಷ್ಟವಾದ ಟೈಟಲ್ ಇಟ್ಟುಕೊಂಡ್ರೆ ನನಗೆ ಸಪೋರ್ಟ್ ಬರ್ತದೆ ಎಂಬಂತ ಈ ಭಾವನೆ ನಮ್ಮ ಮಧ್ಯದಲ್ಲಿ ಎಲ್ಲಿಂದಲೋ ತಪ್ಪಾಗಿ ಬಂದು ಸೇರಿಕೊಂಡಿದೆ. ಆದುದರಿಂದಲೇ ಏನಾದರೂ ಪರವಾಗಿಲ್ಲ, ಇವಾಂಜಲಿಸ್ಟ್ ಎಂಬ ಒಂದು ಕಮೆಂಡೇಶನ್ ನನಗೆ ಬೇಕು, ಮತ್ತೆ ದಾರಿ ಸುಗಮ.
There is no support based on the title name. ವಾಕ್ಯದಲ್ಲಿಲ್ಲ. ವಾಕ್ಯದಲ್ಲಿ ದೇವರ ಸೇವೆಗೋಸ್ಕರ ಕೊಡುವುದಕ್ಕೆ ಎರಡು ಪ್ರಾಮುಖ್ಯ ರೀತಿ ನೋಡಿದೆ. ಒಂದು, ವ್ಯಕ್ತಿಯ ಅಗತ್ಯಕ್ಕನುಗುಣವಾಗಿ. ಅವನು ಸುವಾರ್ಥಿಕನಾಗಿರಬಹುದು, ಅಲ್ಲದೆ ಸಭೆಯಲ್ಲಿರೋ ಒಬ್ಬ ಸಾಧಾರಣ ಸದಸ್ಯನಾಗಿರಬಹುದು, ಅಥವಾ ಸತ್ಯವೇದ ಬೋಧಕನಾಗಿರಬಹುದು, ಸಭಾ ಹಿರಿಯನಾಗಿರಬಹುದು. ಒಬ್ಬ ವ್ಯಕ್ತಿಗೆ ಬಡತನದಲ್ಲಿದ್ದರೆ, ಅವರಿಗೆ ಆರ್ಥಿಕ ಅಗತ್ಯವಿದ್ದರೆ ನೀವು ಅವರಿಗೆ ಕೊಡಿರಿ, ಅವರ ಟೈಟಲ್ಗಲ್ಲ. ಇದು ವಾಕ್ಯದಲ್ಲಿ ನೋಡೋಣ. ಎಷ್ಟೋ ಸಭೆಗಳಲ್ಲಿ ಬಡವರಾಗಿರುವಂಥವ್ರು, 3 ಹೊತ್ತು ಊಟಕ್ಕೆ ಇಲ್ಲದವರು, ಅವರು ಯಾರೊಂದಿಗೆ ಕೇಳೋದು ಎಂಬುದಾಗಿ ಗೊತ್ತಿಲ್ಲ. ಸಭೆಯವರು ಅವರ ಬಗ್ಗೆ ಚಿಂತಿಸುತ್ತಾ ಇಲ್ಲ. ಆದರೆ ಇವ್ಯಾಂಜಲಿಸ್ಟ್ ಎಂಬ ಒಂದು ಪಟ್ಟ ಸಿಕ್ಕಿದ ಕೂಡಲೇ ಇವನಿಗೆ ಲೋಕದ ಎಲ್ಲಾ ಕಡೆಯಿಂದಲೂ ಬರುತ್ತಾ ಇರುತ್ತದೆ. ಇದು ವಾಕ್ಯಕ್ಕನುಗುಣವಾದ ಪದ್ಧತಿ ಅಲ್ಲ. ಅವಶ್ಯಕತೆಗೆ ಅನುಗುಣವಾಗಿ ಒಂದು. ಎರಡನೆಯದು, ಆತ್ಮೀಕವಾಗಿ ನಿಮಗೆ ಪ್ರಯೋಜನ ಅಥವಾ ನಿಮಗೆ ಪ್ರೋತ್ಸಾಹ ಕೊಡುವಂಥವರನ್ನು ನಿಮ್ಮ ಸೊತ್ತುಗಳಿಂದ ನೀವು ಗೌರವಿಸಬೇಕು. ನಿಮಗೆ ವಾಕ್ಯ ಬೋಧಿಸುವವರು, ನಿಮ್ಮನ್ನು ಆತ್ಮೀಕವಾಗಿ ಬೆಳೆಸುವವರು. ಅದು ಅವರು ಬಡವರೋ, ಅವರಿಗೆ ಇದೆಯೋ ಇಲ್ಲವೆಂಬುದರ ಲೆಕ್ಕದಲ್ಲಿ ಅಲ್ಲ. ಇವತ್ತು ದೇವರ ವಾಕ್ಯ ಪುಕ್ಕಟೆಯಾಗಿ ಬೇಕು ಎಲ್ಲರಿಗೆ, ಅದಕ್ಕೆ ಮಾತ್ರ ಖರ್ಚು ಮಾಡೋದಿಲ್ಲ. ಫ್ರೀಯಾಗಿ ಬಂದು ಪ್ರಸಂಗ ಮಾಡೋ ಪ್ರಸಂಗಿ ಇದ್ದರೆ ಬರಲಿ, ಇದೆಲ್ಲ ಬೇಡ. ಈಗ ನನಗೆ ಅಷ್ಟೇನು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಏನೂ ಇಲ್ಲ, ಬೇಕಾದಿದ್ರೆ. ಆದರೆ ನನಗೆ ನೆನಪಿದೆ, ಕೂಟಗಳಿಗೆ ಹೋಗಿ ವಾಕ್ಯ ಸಾರಿದ ಮೇಲೆ ಇವರೇನೋ ದೊಡ್ಡ ಸೇವಕರು ಸಾಕಷ್ಟು ಇದೆ ಎಂಬುದರಿಂದ ಏನೂ ಕೊಡಲಿಲ್ಲ. ಬಸ್ ಹತ್ತುಕೊಂಡು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಇದ್ದ ಚಿಲ್ಲರೆ ಎಲ್ಲ ಕೊಟ್ಟಾಗ ಬಸ್ಸಲ್ಲಿ ಮಂಗಳೂರಿಗೆ ಬಂದು ಇಳಿಲಿಕ್ಕೆ ಸಿಕ್ಕಿತ್ತು. ಬಸ್ ಸ್ಟ್ಯಾಂಡಿಂದ ಮನೆವರೆಗೆ ಆಟೋಗೆ ಕೊಡಲಿಕ್ಕೆ ನಂತರ ದುಡ್ಡಿರಲಿಲ್ಲ. ಅವರ ದೃಷ್ಟಿಯಲ್ಲಿ ದೊಡ್ಡ ಸೇವಕರು. ನಾನು ಒಂದು ಅನುಭವ ಹೇಳುವಂಥದ್ದು, ಈಗ ಹೇಳೋದಂದ್ರೆ ಈಗ ನನಗೆ ಅಗತ್ಯ ಇಲ್ಲ. ಆದ್ರಿಂದ ನಾನು ಹೇಳುವಂಥದ್ದು, ಈ ದೇವರ ವಾಕ್ಯ ಪುಕ್ಕಟೆಯಾಗಿ ಸಿಕ್ಕಬೇಕು. ಫ್ರೀಯಾಗಿ ಉಚಿತವಾಗಿ ಪ್ರಸಂಗ ಮಾಡುವರಿದ್ರೆ ಅವರು ಬರಲಿ ಮಾಡಲಿ, ಪರವಾಗಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಿಮ್ಮನ್ನು ಆತ್ಮೀಕವಾಗಿ ಪ್ರೋತ್ಸಾಹಿಸಿದವರನ್ನು ನಿಮ್ಮ ಭೌತಿಕವಾದ ವಸ್ತುಗಳಿಂದ ಮಾನಿಸುವಂಥದ್ದು ವಾಕ್ಯಕ್ಕೆ ಅನುಗುಣವಾಗಿ. ಈ ಎರಡು ವಿಷಯ ಮಾತ್ರ ಅಲ್ಲಿ ಕಾಣುವಂಥದ್ದು. ಅಲ್ಲದೆ ಒಂದು ಟೈಟಲ್ ಇದ್ದ ಕೂಡಲೇ ಅವರಿಗೆ ಕೊಡಬೇಕು ಎಂಬಂಥದ್ದು ಬೇಡ. ಅದು ವಾಕ್ಯಕ್ಕೆ ಅನುಗುಣವಾದದ್ದಲ್ಲ. ಆದರೆ ಈಗ ಹಾಗೆ ನಡೀತಾ ಇದೆ, ಹಾಗೆ ನಡೀತಾ ಇರಲಿ, ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡಿ. ಕೊಡುವುದರ ವಿಷಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಕ್ರೈಸ್ತ ಕೊಡುಗೆಯು ಕಾನೂನುಬದ್ಧವಾಗಿರದೆ ಉದಾರ ಮನಸ್ಸಿನಿಂದ ಕೊಡುವಂಥದ್ದಾಗಿರಬೇಕು. ಇದು ಸಭೆಗಳ ವೈಶಿಷ್ಟ್ಯತೆ. ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಚರ್ಚಿಗೆ ಇಷ್ಟಿಷ್ಟು ಕೊಡಬೇಕು ಎಂಬುದಾಗಿ ಯಾವ ರೂಲು ನಮ್ಮ ಸಭೆಗಳಲ್ಲಿಲ್ಲ. ದೇವರ ವಾಕ್ಯ ಹೇಳುವಂಥದ್ದು 2 ಕೊರಿಂಥ 9:7 ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಲೇ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನಿಗೆ ದೇವರಿಗೆ ಪ್ರೀತಿ ಉಂಟು. ಅವರವರು ಮನಸ್ಸಲ್ಲಿ ತೀರ್ಮಾನಿಸಿಕೊಂಡು ಏನಿದೆ ಅದು ಕೊಡ್ರಿ. ಅಲ್ಲದೆ ನೀವು ಚರ್ಚಿಗೆ ಪ್ರತಿ ತಿಂಗಳು ಇಷ್ಟು ಕೊಡಬೇಕು ಎಂಬುದಾಗಿ ಅಂತ ಯಾವ ಕಾನೂನು ದೇವರ ವಾಕ್ಯದಲ್ಲಿ ಇಲ್ಲ. ದಶಮಾಂಶ ಅಂತಲೂ ಹೇಳ್ತಾ ಇಲ್ಲ. ಅದು ಹಳೆ ಒಡಂಬಡಿಕೆಯಲ್ಲಿದ್ದ ಪದ್ಧತಿ. ನೀವು ಕೊಡದಿದ್ದರೂ ಕರ್ತನ ಸೇವೆ ನಡೀತದೆ, ಅದು ಬೇರೆ ವಿಷಯ. ಆದರೆ ಕೊಟ್ಟವನು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಅದು ಅನುಭವದಿಂದ ಹೇಳಲಿಕ್ಕೆ ಸಾಕಷ್ಟು ಸೇವಕರು ಈ ಮಧ್ಯದಲ್ಲಿ ಇರ್ಬೋದು. ಕರ್ತನಿಗೆ ಕೊಡಬೇಕಾದದನ್ನು ಕರ್ತನಿಗೆ ಹೇಳಿದ್ದಾನಲ್ಲ, ನೀವು ಕೈಸರನದನ್ನು ಕೈಸರನಿಗೆ ಕೊಡ್ರಿ, ದೇವರದನ್ನು ದೇವರಿಗೆ ಕೊಡ್ರಿ. ಕೈಸರನದನ್ನು ಕೈಸರನಿಗೆ ಕೊಡದಿದ್ರೆ ಪೊಲೀಸ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಅದನ್ನ ಹೆದರಿಕೆಯಿಂದ ಕೊಡ್ತಾರೆ. ಆದರೆ ದೇವರದನ್ನು ಕೊಡದಿದ್ರೆ ಯಾರಿಗೆ ಗೊತ್ತಾಗ್ತದೆ ಎಂಬುದಾಗಿ ಕೆಲವರು ಅಲ್ಲ, ಕೊಟ್ಟು ನೋಡ್ರಿ. ಇದು ಯಾವುದೇ ಒಂದು ಕಾನೂನುಬದ್ಧವಾದಂತಹ ವಿಷಯವಲ್ಲ, ವ್ಯಕ್ತವಾಗಿ ನಾವು ಕಾಣುವಂಥದ್ದಾಗಿದೆ. ಕ್ರೈಸ್ತ ಸೇವೆಗಳು ಸಭೆಗಳ ಮುಖಾಂತರ ಕಳಿಸಲ್ಪಟ್ಟವರಾಗಿ ಮಾಡಬೇಕು. ಅಂತ್ಯೋಕ್ಯ ಮಾದರಿ, ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 14ನೇ ಅಧ್ಯಾಯಗಳಲ್ಲಿ ನಾವು ನೋಡುವುದಾದರೆ ಸಭೆಯಿಂದ ಕಳಿಸಲ್ಪಟ್ಟು ಸೇವೆ ಮಾಡುವವರು, ಸಂಘಟನೆಗಳಿಂದ ಅಲ್ಲ. ಅಪೊಸ್ತಲನಾದ ಪೌಲನು ಸಹ ಅಂತ್ಯೋಕ್ಯ ಸಭೆಯ ಸಭಾ ಹಿರಿಯರಿಂದ ಕಳುಹಿಸಲ್ಪಟ್ಟವನು. ಅವನ ಸೇವೆಯಾದ ಮೇಲೆ ತಿರುಗಿ ಆ ಸಭೆಗೆ ಆತನು ಬಂದನು. ಯಾವ ಸಂಘಟನೆಯೂ ಅಲ್ಲ ಸೇವಕರನ್ನು ಕಳಿಸುವಂಥ, ಸ್ಥಳೀಯ ಸಭೆಗಳು ಕಳಿಸಬೇಕು. ಅದು 12ನೇದು. ನಾನು ಬೇಗ ಅದನ್ನು ಮಾತ್ರ ಓದಿ ಮುಗಿಸ್ತೇನೆ. 13ನೇದಾಗಿ, ಸಭೆಯ ಆಡಳಿತವು ಸಭಾ ಹಿರಿಯರ ಬಹುತ್ವದಿಂದ ನಡೆಯಬೇಕು. ಅನೇಕ ವಾಕ್ಯಗಳಿದೆ. ಪ್ಲೂರಾಲಿಟಿ ಆಫ್ ಎಲ್ಡರ್ಸ್. ಒನ್ ಮ್ಯಾನ್ ಶೋ,
ನಮ್ಮ ಸಭೆಗಳಲ್ಲಿ ವಾಕ್ಯಕ್ಕೆ ಅನುಗುಣವಾದ ಪದ್ಧತಿಗಳಲ್ಲ. ಹಿರಿಯರು, ಎಲ್ಡರ್ಸ್ ಎಂಬ ಪ್ಲೂರಲ್ ಬಹುವಚನ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅಲ್ಲದೆ ನಾನೇ ಎಲ್ಲ ಎಂಬಂತಹ ಏಕಾಧಿಪತ್ಯವನ್ನು ಯಾವ ಸಭಾನಾಯಕರು ಸಹೋದರ ಸಭೆಗಳಲ್ಲಿ ನಡೆಸಬಾರದು. ಅದು ವಾಕ್ಯಕ್ಕೆ ಅನುಗುಣವಾದದ್ದಲ್ಲ. ಸಮಯವಿಲ್ಲದ್ರಿಂದ ವಾಕ್ಯಗಳನ್ನೆಲ್ಲ ಎತ್ತಿ ಓದೋದಿಲ್ಲ, ಮುಂದೆ ಹೋಗುತ್ತೇನೆ. ನಾವು ಮುಂದೆ ಕಾಣುವಂಥದ್ದು, ದೇವರು ಸಭೆಯಲ್ಲಿ ನೇಮಿಸಿದಂತಹ ಕೆಲವು ತತ್ವಗಳಿದೆ. ಉದಾಹರಣೆಗೆ, ನಮ್ಮ ಸ್ತ್ರೀಯರು ಮೌನವಾಗಿರಬೇಕು, ಅವರು ತಲೆಗೆ ಮುಸುಕು ಹಾಕಿಕೊಳ್ಳಬೇಕು. ಇದಕ್ಕೆಲ್ಲ ವಾಕ್ಯಕ್ಕೆ ಅನುಗುಣವಾದ ಕಾರಣಗಳಿದೆ. ದೇವರ ವಾಕ್ಯದಲ್ಲಿ ನಾವು ಅದನ್ನು ಓದುತ್ತೇವೆ. ನಮ್ಮ ಅನೇಕ ಸಹೋದರಿಯರಿಗೆ ಗೊತ್ತಿಲ್ಲ, ಮುಸುಕು ಹಾಕೊಳ್ತೇವೆ. ಯಾಕೆ? ಇಲ್ಲದ್ರೆ ಎಲ್ಡರ್ಸ್ ಬೈತಾರೆ, ಅದಕ್ಕೆ ನಾವು ಹಾಕೊಂಡಿದ್ದೀವಿ. ಇಲ್ಲ, ನಮ್ಮ ಪೂರ್ವಿಕರ ಕಾಲದಲ್ಲಿ ಹೀಗೆ, ಅದರಿಂದ ನಾವು ಬರ್ತಾ ಇದ್ದೇವೆ. ಯಾಕೆ? ವಾಕ್ಯ ವ್ಯಕ್ತವಾಗಿ ಹೇಳುತ್ತದೆ, ಸ್ತ್ರೀ ಪುರುಷನ ಮಹಿಮೆ, ಪುರುಷನು ಕ್ರಿಸ್ತನ ಮಹಿಮೆ, ಸ್ತ್ರೀಯ ಕೂದಲು ಅವಳ ಮಹಿಮೆ. ಹಾಗಾದ್ರೆ ಒಬ್ಬ ಸ್ತ್ರೀ ಮೌನವಾಗಿರುವಾಗ ಸಾಂಕೇತಿಕವಾಗಿ ಅವಳು ಪುರುಷನ ಮಹಿಮೆ. ಪುರುಷನ ಮಹಿಮೆ ಸಭೆಯಲ್ಲಿ ಸಾಂಕೇತಿಕವಾಗಿ ಮುಚ್ಚಲ್ಪಟ್ಟಿದೆ. ಅವಳ ಸ್ವಂತ ಗೌರವ ಅವಳ ಕೂದಲು, ಅದು ಮುಚ್ಚಲ್ಪಡುವಾಗ ಸ್ತ್ರೀಯ ಗೌರವ ಸಾಂಕೇತಿಕವಾಗಿ ಮುಚ್ಚಲ್ಪಟ್ಟಿದೆ. ಒಬ್ಬ ಪುರುಷನು ಎದ್ದು ನಿಂತು ಸಭೆಯಲ್ಲಿ ಏನಾದರೂ ಮಾತನಾಡಿದರೆ ಸಾಂಕೇತಿಕವಾಗಿ ಪುರುಷನು ಕ್ರಿಸ್ತನ ಮಹಿಮೆ ಆಗಿದ್ದಾನೆ, ಕ್ರಿಸ್ತನ ಮಹಿಮೆ ಅಲ್ಲಿ ಪ್ರಚುರಪಡಿಸ್ತಾರೆ. ಇದೆಲ್ಲ ಸಾಂಕೇತಿಕವಾಗಿ ನಡೆಯುವಂಥ ವಿಷಯದಲ್ಲ. ಆಳವಾಗಿ ಒಂದು ಫುಲ್ ಕ್ಲಾಸ್ ಆಗಿ ಕಲಿತರೆ ಮಾತ್ರ ಅರ್ಥವಾಗುವಂಥದ್ದು. ಆದ್ದರಿಂದ ಇದು ಯಾರು ಸ್ತ್ರೀಯರು ಕಡಿಮೆ ಬೆಲೆ ಉಳ್ಳವರು, ಪುರುಷರಿಗೆ ಹೆಚ್ಚು ಬೆಲೆ, ಆದ್ದರಿಂದ ಅಲ್ಲ. ಇದಕ್ಕೆಲ್ಲ ವಾಕ್ಯಕ್ಕೆ ಅನುಗುಣವಾದ ಒಂದು ಕಾರಣವಿದೆ. ಕೊನೆಯದಾಗಿ, ಯೇಸು ಕ್ರಿಸ್ತನು ತಿರುಗಿ ಬರುತ್ತಾನೆ ಎಂಬಂತ, ಸಭೆಯು ಆತನಿಗೆ ಒಯ್ಯಲ್ಪಡುತ್ತದೆ ಎಂಬಂತಹ ಆ ಒಂದು ದೊಡ್ಡ ನಂಬಿಕೆ. ಸಹೋದರು ಹೇಳ್ತಾ ಬಂದ ಹಾಗೆ, ಜಾನ್ ನೆಲ್ಸನ್ ಡಾರ್ಬಿ ಅವರು ಈ ಕ್ರಿಸ್ತನ ಬರೋಣವನ್ನು 2 ಹಂತದಲ್ಲಿ, ಮೊದಲು ಸಭೆಗೋಸ್ಕರ, ಆಮೇಲೆ ಸಭೆಯೊಂದಿಗೆ, ಪ್ರಪ್ರಥಮ ಬಾರಿಗೆ ಕ್ರಮಬದ್ಧವಾಗಿ ಲೋಕಕ್ಕೆ ಬೋಧಿಸಿದವರು ಈ ಬ್ರದರನ್ ಮೂವ್ಮೆಂಟಿನ ಮುಖಾಂತರವಾಗಿ. ನನ್ನ ಮಾತುಗಳನ್ನು ಮುಗಿಸ್ತೇನೆ ಪ್ರಿಯರೇ. ಈ ಬ್ರದರನ್ ಸಭೆಗಳು ಎಂಬುದಾಗಿ ಹೇಳುವಾಗ ಇದಕ್ಕೆ ಇದರದ್ದೇ ಆದ ಕೆಲವು ವೈಶಿಷ್ಟ್ಯತೆಗಳಿವೆ. ಅದರಿಂದ ನಾವು ಹಿಂಜರಿದು ದೂರ ಹೋಗಿದ್ದರೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ, ತಿರುಗಿ ವಾಕ್ಯ ಏನು ಹೇಳುತ್ತದೋ ಅದಕ್ಕೆ ಬರುವುದಕ್ಕೆ ಈ 200 ವರ್ಷದ ನೆನಪುಗಳು ನಮಗೆ ಸಹಾಯ ಮಾಡಲಿ. ಅದಕ್ಕೋಸ್ಕರ ದೇವರು ನಮ್ಮನ್ನು ನಡೆಸಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.